ಗುಡ್ ಈವ್ನಿಂಗ್. ಬೆಳಗಿನ ತರಗತಿಯಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿದ್ದೀವಿ ಮಕ್ಕಳೇ. ಅದರ ಮುಂದಿನ ಭಾಗ ಮಾಡೋಣ. ಬೆಳಗಿನ ತರಗತಿ ಮಾದರಿಯಲ್ಲೇ ಪ್ರಶ್ನೆಗಳು ಬಂದಿದ್ದಾವೆ. ಮೊದಲನೇ ಪ್ರಶ್ನೆ ಸುಲಭ. ಈ ರೀತಿ ಚಿಹ್ನೆ ಇದೆ ಅಂದರೆ ಏನಂತ ಅರ್ಥ? ವರ್ಗಮೂಲದ ಚಿಹ್ನೆ ಅದು, ರೈಟ್? ಸೊ ಆನ್ಲೈನಲ್ಲೂ ಸಹ ಮಕ್ಕಳಿಗೆ ಬೆಳಗಿನ ತರಗತಿ ಅಲ್ಲ, ಈ ಹಿಂದೆ ಕಳಿಸಿದಂಥ ತರಗತಿ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅನ್ಕೊತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೂ ಈ ತರಗತಿಯಲ್ಲೂ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೊಬೋದು. ರೈಟ್? ಮಾಡ್ತಿದ್ದೀರಾ? ಎಷ್ಟು ಬಂತಪ್ಪ ಉತ್ತರ? 20. 484 ವರ್ಗಮೂಲ 22. ಕರೆಕ್ಟ್ರಾ? ಕಂಠಪಟ್ಟಾಗಿರ್ಬೇಕು ಮಕ್ಕಳೇ. 225 ವರ್ಗಮೂಲ 15. ವೆರಿ ನೈಸ್. 289 ವರ್ಗಮೂಲ 17. ಆಯ್ತಾ? 17 ಏನಾಗುತ್ತೆ ನೋಡ್ರಿ. ನಾನು ಇಲ್ಲೇ ಮಾಡಿಬಿಡ್ತೀನಿ ನೋಡ್ರಿ ಮಕ್ಕಳೇ, ಸ್ವಲ್ಪ ವಿಭಿನ್ನವಾಗಿ ಮಾಡ್ತೀನಿ ನೋಡ್ರಿ. 15ರಲ್ಲಿ 17 ಕಳೆಯಲ್ಲ. 17ರಲ್ಲಿ 15 ಕಳೆದ್ರೆ ಎಷ್ಟು? ಮೈನಸ್ ಇದೆ ದೊಡ್ಡ ಸಂಖ್ಯೆಗೆ, -2. ಇಲ್ಲೇ ಮಾಡ್ಬೋದಾ? ಉತ್ತರ 20 ಬರುತ್ತೆ. ಸರಿನಾ? ಈಸಿ. ಹೀಗೂ ಮಾಡ್ಬೋದು ನೋಡ್ರಿ. ಲೆಕ್ಕವನ್ನು ಈ ರೀತಿಯೂ ಮಾಡ್ಬೋದು. ಸಂಕಲನ ವ್ಯವಕಲನ ಪಾಠದಲ್ಲಿ ಹೇಳಿದ್ವಲ್ವಾ, ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರುತ್ತೋ ಉತ್ತರದಲ್ಲೂ ಅದೇ ಚಿಹ್ನೆ ಬರಿತೀವಂತ. ಸೊ ಒಂದು ವೇಳೆ ನೀವು ಹಳೆ ತರಗತಿನ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ ಬನ್ನಿ, ನಿಮಗೂ ಅರ್ಥ ಆಗ್ತದೆ. ಎಸ್ ಡೆಫಿನೆಟ್ಲಿ. 22ಕ್ಕೆ 15 ಕೂಡಿಸಿದೆಯಲ್ಲ ನಮ್ಮ, 37ರಲ್ಲಿ 17ನ್ನು ಕಳೀತೀಯ, ಅವಾಗಲೂ 20 ಬರುತ್ತೆ. ಕರೆಕ್ಟಾ? ನಾವು ಆ ರೀತಿ ಮಾಡಲಿಲ್ಲ. ನಾವೇನು ಮಾಡಿದ್ವಿ? ಕೂಡಿಸೋ ಬದಲು ಫಸ್ಟ್ ಕಳೆದು ಬಿಡ್ತೀವಿ. 22 ಹಾಗೆ ಬರದೆ. ಸರಿನಾ? 15ರಲ್ಲಿ 17 ಹೋಗುತ್ತೆಯೇ? ಹೋಗೋದಿಲ್ಲ. ಯಾಕೆ? 15 ಚಿಕ್ಕ ಸಂಖ್ಯೆ. ಹಾಗಾಗಿ ಏನು ಮಾಡ್ತೀವಿ ಸೌಜನ್ಯ? 17ರಲ್ಲೇ 15ನ್ನು ಕಳಿತೀವಿ. 17 ದೊಡ್ಡ ಸಂಖ್ಯೆ. 17ರಲ್ಲಿ 15 ಕಳೆದ್ರೆ ಎಷ್ಟು ಉಳಿಯುತ್ತೆ? ಶೇಷ 2. ಸಾರಿ, ವ್ಯತ್ಯಾಸ 2. 17ರಲ್ಲಿ 15ನ್ನು ಕಳೆದ್ರೆ ವ್ಯತ್ಯಾಸ 2 ಉಳಿಯುತ್ತೆ. ಸಮರ್ಥ? ಸೊ 2 ಉಳಿಯುತ್ತೆ. ಸರಿ, 2 ಉಳಿತು. ಇಲ್ಲಿ ಪ್ಲಸ್ ಹಾಕ್ಬೇಕಾ ಮೈನಸ್ ಹಾಕ್ಬೇಕಾ? ದೊಡ್ಡ ಸಂಖ್ಯೆಗೆ ಏನು ಚಿಹ್ನೆ ಇದೆ? ಉತ್ತರದಲ್ಲೂ ಅದೇ ಬರುತ್ತೆ. ಭೈರವಿ. ಕ್ಲಿಯರ್ ಆಯಿತಾ? ಅರ್ಥವಾಯ್ತಾ? ಮುಂದೆ ಹೋಗ್ಬೋದ್ರಾ? ಫ್ಯಾಂಟಾಸ್ಟಿಕ್. 720ನ್ನು ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಬೇಕು? ಯಾವ ಚಿಕ್ಕ ಸಂಖ್ಯೆಯಿಂದ ಭಾಗಿಸಬೇಕು? ಅದಕ್ಕೆ ಯಾವ ಅವಿಭಾಜ್ಯ? ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಬೇಕು, ಯಾವ ಚಿಕ್ಕ ಸಂಖ್ಯೆಯಿಂದ ಭಾಗಿಸಬೇಕು? ಇಂಥ ಸಂದರ್ಭದಲ್ಲಿ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು ಮಕ್ಕಳೇ. ನಾವು ಮಾಡೋಣ. ರೆಡಿ ಇದ್ದೀರಾ? ಶುರು ಕರೆ. 720 ಇದರ ಅವಿಭಾಜ್ಯ ಅಪವರ್ತನೀಕರಣ ಶುರು ಮಾಡೋಣ. 2 3 6 ಶೇಷ 1, 2 6 12, 0ಗೆ 0. ಬಾಲಾಜಿ ಬರ್ತಾಯಿದೆಯಾ? ಮಾಡ್ತಿದ್ದೀರಾ? ವೆರಿ ಗುಡ್. ಮಾಡಿ. ಮತ್ತೆ ಯಾವ ಮಗ್ಗಿಯಲ್ಲಿ ಮಾಡ್ಬೋದು ನಾವು? ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತಿಲ್ಲಲ್ಲ ಮಕ್ಕಳೇ? ಪರವಾಗಿಲ್ಲಲ್ಲ? ಅರ್ಥ ಆಗುತ್ತಾ? ಓಕೆ, ನನಗೆ ಯಾಕೋ ಚೆನ್ನಾಗಿ ಕಾಣ್ತಾಯಿಲ್ಲ. 2 1 2 ಶೇಷ 1, 2 8 16, 0ಗೆ 0, 2 9 18, 0ಗೆ 0, 2 45 90, 2ರಿಂದ ಹೋಗಲ್ಲ. 3 15 45, 3 5 15, 5 1 5, 5 1 5. ಸೊ ಒಂಟಿ ಇರೋದು ಯಾರಿಲ್ಲಿ? ಸೊ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಅಥವಾ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ? ಅರ್ಥ ಆಯ್ತಾ? ಒಂದು ಸಂಖ್ಯೆನ 720ನ್ನು ಪೂರ್ಣ ವರ್ಗವಾಗಿ ಮಾಡಲು ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 5 ಅಥವಾ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆಯು ಸಹ 5. ರೈಟ್. 5 ಬರ್ತ ಮಕ್ಕಳೇ? ಸೊ ಇದಕ್ಕೆ ಉತ್ತರ ಏನು ಬರ್ತದೆ? 5 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ರೆಡಿ? ರೈಟ್. ಶಾಲಾ ಮುಖ್ಯಸ್ಥರು ಬರಿತಿದ್ಯಪ್ಪ ಇನ್ನು? ಆಯ್ತಲ್ವಾ? ಶಾಲಾ ಮುಖ್ಯಸ್ಥರು 12,341 ವಿದ್ಯಾರ್ಥಿಗಳನ್ನು ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ, ಯಾವ ಆಕಾರ? ವರ್ಗಾಕಾರ ಅಂದರೆ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಸಮ ಇರ್ತದೆ. ಸೊ ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ 20 ವಿದ್ಯಾರ್ಥಿಗಳು ಉಳಿಯುತ್ತಾರೆ. ಇನ್ನು ಎಷ್ಟು ಜನ ಹೆಚ್ಚಿಗೆ ಉಳಿತಿದ್ದಾರೆ? 20 ಮಂದಿ ಜಾಸ್ತಿ ಉಳಿತಿದ್ದಾರೆ. ಹಾಗಾದರೆ ಪ್ರತಿ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಯಾರು ಹೇಳ್ತೀರಿ?
ಪ್ರತಿ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಈ ಲೆಕ್ಕ ಮಾಡಿದ್ರಪ್ಪ ಅಂದರೆ ವರ್ಗಮೂಲ ಖತಮ್, ಮುಗೀತು ಅಂತ ಅರ್ಥ. ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅರ್ಥ. ಎಷ್ಟಿದ್ದಾರೆ ಪ್ರತಿ ಸಾಲಿನಲ್ಲಿ? ಹೇಗೆ ಮಾಡಬೇಕು ಇದನ್ನು? ಯಾರನ್ನ? ವೆರಿ ಗುಡ್. ಎಷ್ಟು ಮಂದಿ ಅದಾರೆ ಸ್ಟೂಡೆಂಟ್ಸು? 12,341. ಕರೆಕ್ಟ್. ಇದರಲ್ಲಿ 20 ಜನ ನಿಲ್ತಾ ಇಲ್ಲ, ವರ್ಗಾಕಾರದಲ್ಲಿ ನಿಲ್ತಾ ಇಲ್ಲ, ಅವ್ರು ಹೆಚ್ಚಿಗೆ ಉಳಿತಾ ಇದ್ದಾರೆ. ಅವ್ರು 20 ಜನ ನಿಲ್ತಾ ಇಲ್ಲಲ್ಲ, ಅವ್ರನ್ನ ತೆಗೆದು ಬಿಡೋಣ. ಇದರಲ್ಲಿ ಅವ್ರನ್ನ ತೆಗೆದು ಬಿಟ್ರೆ ಎಷ್ಟು ಬರ್ತಾರೆ? 12,321 ಬರ್ತಾರೆ. ಕರೆಕ್ಟ್ರಾ? 12,321 ರೈಟ್. ಹಾಗಾದರೆ 12,321 ಇವರಿಷ್ಟು ಜನ ವರ್ಗಾಕಾರದಲ್ಲಿ ನಿಲ್ತಿದ್ದಾರೆ. ಪ್ರತಿ ಸಾಲಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂದರೆ ಏನು ಮಾಡ್ಬೇಕು ನಾವು? ಪ್ರತಿ ಸಾಲಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂದರೆ ಏನು ಮಾಡಬೇಕು? ಅವರ ವರ್ಗಮೂಲ ತೆಗಿಬೇಕು ಮಕ್ಕಳೇ, ಅಷ್ಟೇ. ಅವರ ವರ್ಗಮೂಲ ತೆಗೆದುಬಿಟ್ರೆ ಸಿಕ್ಬಿಡ್ತಾರೆ. ಈ 3ಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ವರ್ಗಮೂಲ ಹೇಗೆ ತೆಗಿತೀವಿ? ಭಾಗಾಕಾರದ ವಿಧಾನದಲ್ಲಿ ಭಾಳ ಸರಳವಾಗಿ ಹೋಗ್ತದೆ. ಸೊ ಏನಾಗ್ತದೆ ಮಕ್ಕಳೇ? ವರ್ಗಮೂಲ ಗೊತ್ತಲ್ವಾ? ಸ್ಟೆಪ್ಸ್ ಜೋಡಿ ಎಲ್ಲಪ್ಪ? 1 1 1 ಶೇಷ 0, 1ಕ್ಕೆ 1 ಕೂಡಿಸಿದ್ರೆ 2 ಡ್ಯಾಶ್ ಡ್ಯಾಶ್. 23 ಕೆಳಗೆ ಬರ್ತದೆ. 21 1 ನೋಡ್ರಿ, 21 1 21 ಶೇಷ 2, ಶೇಷ ಮತ್ತೆ 2 ಬರ್ತದೆ. 3ರಲ್ಲಿ 1 2, 2ರಲ್ಲಿ 2 0. ಮತ್ತು ಇಲ್ಲಿ ಏನು ಮಾಡ್ತೀವಿ ನಾವು? ಈ ಸ್ಟೆಪ್ ಭಾಳ ಮುಖ್ಯ ಮಕ್ಕಳೇ. ಯಾರು ನೋಡ್ತಿಲ್ಲ ನೋಡ್ಕೊಳ್ಳಿ, ಈ ಸ್ಟೆಪ್ ಭಾಳ ಮುಖ್ಯ. ಇದಕ್ಕೆ 1 ಕೂಡಿಸ್ಬೇಕಲ್ವಾ? ಇಲ್ಲಿ 1 ಇದೆ, 1 ಕೂಡಿಸ್ಬೇಕು. ಏನಾಗುತ್ತೆ? 21 + 1 22 ಡ್ಯಾಶ್ ಡ್ಯಾಶ್. ಇಲ್ಲಿ 21 ಬರ್ತದೆ. ಮತ್ತೆ ಕೆಳಗೆ 22 1 ತಾನೆ, ಹಾಗೆ ಇಟ್ಟು ನೋಡ್ರಿ. 221 1 221 ಶೇಷ ಶೇಷ. ಸೊ ನಮಗೆ ಬೇಕಾದ ವರ್ಗಮೂಲ ಎಷ್ಟು ಮಕ್ಕಳೇ? ಎಷ್ಟು? 111. ಪ್ರತಿ ಸಾಲಿನಲ್ಲಿ ಎಷ್ಟು ಜನ ನಿಂತಿದ್ದಾರೆ? ಉದ್ದ ಸಾಲಿನಲ್ಲಿ ಎಷ್ಟು ಜನ ನಿಂತಿದ್ದಾರೆ? ಅಡ್ಡ ಸಾಲಿನಲ್ಲಿ ಎಷ್ಟು ಜನ ನಿಂತಿದ್ದಾರೆ? ವೆರಿ ಗುಡ್, ವೆರಿ ಗುಡ್. ಯಾರಿಗಾರ ಬಂದಿಲ್ಲ ಅಂದರೆ ನೋಡ್ಕೊಂಡಾದ್ರು ಮಾಡ್ಕೊಳ್ಳಿ. 3 ಸ್ಟೆಪ್ ಇದೆ, ಹೌದಲ್ಲ? 3 ಸ್ಟೆಪ್ ಇದೆ. 21ಕ್ಕೆ 1 ಕೂಡಿಸ್ತಿದ್ದೀವಿ, 22 ಆಗುತ್ತೆ. ಡ್ಯಾಶ್ ಡ್ಯಾಶ್. ಈಗ 221 1 221 ಶೇಷ 0 ಬರ್ತದೆ. ಆಯಿತಾ? ಅರ್ಥ ಆಯ್ತಪ್ಪ ಹೇಗೆ ಮಾಡ್ಬೇಕಂತ? ಹಾಂ, ಎಲ್ಲರಿಗೂ ಮಕ್ಕಳೇ? ವೆರಿ ವೆಲ್. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ಮುಗೀತದೆ, ಪಾಠ ಬಹುತೇಕ ಮುಗೀತದೆ. ಮುಂದಿನ ಪ್ರಶ್ನೆ ಸೇಮ್ ಅದೇ ಥರ ಪ್ರಶ್ನೆ, ಇದನ್ನು ಬಾಯಲ್ಲೇ ಮಾಡ್ಬೋದು ನಾವು. ತೋಟಗಾರನು, ನೋಡಿ ಮಕ್ಕಳೇ, ನನಗೆ ಗೊತ್ತು ನೀವು ಭಾಳ ಇಂಟೆಲಿಜೆಂಟ್ ಇದ್ದೀರಿ ಅಂತ. ಪ್ರಶ್ನೆ ಓದದೆ ಹೇಳಿಬಿಡ್ರಪ್ಪ. ಮೊದಲು ಪ್ರಶ್ನೆ ಕೇಳಿ ಸಮಾಧಾನವಾಗಿ. ಅಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ, ಸುಮ್ಮನೆ 80 ಅಂದ್ಬಿಡ್ತೀರಿ. ಪರಿಚಿತ ಸಂಖ್ಯೆ 6400 6400. ಆಯಿತು, ಪ್ರಶ್ನೆ ಓದಿದ ಮೇಲೆ ಹೇಳ್ರಿ, ಅದನ್ನು ತೊಂದರೆ ಇಲ್ಲ. ಪ್ರಶ್ನೆ ಓದುವವರೆಗೂ ಆರಾಮಾಗಿ ನೋಡಿ, ಕೇಳಿ, ಮೊದಲು ಸಮಾಧಾನವಾಗಿ ಕೇಳಿ. ತೋಟಗಾರನು 6400 ಗಿಡಗಳನ್ನು ತನ್ನ ತೋಟದಲ್ಲಿ ವರ್ಗಾಕಾರದಲ್ಲಿ ನೆಡುತ್ತಾನೆ. ವರ್ಗಾಕಾರದಲ್ಲಿ ನೆಡ್ತಾನೆ ಅಂದರೆ ಅಡ್ಡ ಸಾಲುಗಳು ಕಂಬ ಸಾಲುಗಳು ಸಮ ಇರ್ತವೆ. ಹಾಗಾದರೆ ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟು? ಅಡ್ಡ ಸಾಲಲ್ಲಿ X ಗಿಡ ಇದ್ದಾವೆ, ಕಂಬ ಸಾಲಲ್ಲೂ ಸಹ X ಗಿಡ ಇದ್ದಾವೆ. ಒಟ್ಟು ಎಷ್ಟು ಗಿಡ ಆದವು? 6400 ಗಿಡಗಳು. ಕರೆಕ್ಟಾ? X × X ಅಂದರೆ ಏನು? Xನ ವರ್ಗ, ಅದೆಷ್ಟು ಬರ್ತದೆ? 6400 ಗಿಡಗಳು. ಕರೆಕ್ಟಾ ಮಕ್ಕಳೇ? X ಅಷ್ಟೇ ಬೇಕಾಗಿರೋದು ನಮಗೆ ಬೇಕಾಗಿರೋದು Xನ ಬೆಲೆ ಅಷ್ಟೇ. ವರ್ಗ ಹೋಗಿ ಏನು ಬರುತ್ತೆ ಇಲ್ಲಿ? ವರ್ಗಮೂಲ. ಇದರ ವರ್ಗಮೂಲ ನೇರವಾಗಿ ಬರಿಬೋದಾ ನಾವು? 2 0ಗೆ ಏನು ಬರುತ್ತೆ? 1 0. 64ಕ್ಕೆ ಏನು ಬರುತ್ತೆ? ವರ್ಗಮೂಲ 8. ಸೊ ಎಷ್ಟು ಗಿಡ ಬರ್ತದವು? 80 ಗಿಡಗಳು. ಕಂಬ ಸಾಲಲ್ಲಿ ಎಷ್ಟು ಗಿಡಗಳಿದ್ದಾವೆ? ಅಡ್ಡ ಸಾಲು, ಪ್ರತಿ ಸಾಲು. ವೆರಿ ಗುಡ್, ವೆರಿ ಗುಡ್. ಅದರಲ್ಲಿ ಅಷ್ಟು ಹೆಚ್ಚಿನ ಲೆಕ್ಕ ಮಾಡೋಂಥದ್ದೇನಿಲ್ಲ, ನೇರವಾಗಿ ಹೇಳ್ಬೋದಿತ್ತು, ಸ್ನೇಹ ಹೇಳ್ದಂತೆ. ಕೆಲವು ಕ್ರೀಡಾಪಟುಗಳು ಸ್ಪೋರ್ಟ್ಸ್ ಅಂಗಡಿಗೆ ಹೋದರು. ಹೋದ ಕ್ರೀಡಾಪಟುಗಳ ಸಂಖ್ಯೆಯಷ್ಟೇ ಪ್ರತಿಯೊಬ್ಬರು ಹಣ ಖರ್ಚು ಮಾಡಿದರು. ಎಷ್ಟು ಜನ ಹೋಗಿರ್ತಾರಲ್ಲ ಅಂಗಡಿಗೆ, ಎಷ್ಟು ಜನ ಹೋಗಿರ್ತಾರೋ ಅವರೆಲ್ಲರೂ ಅಷ್ಟೇ ದುಡ್ಡನ್ನು ಖರ್ಚು ಮಾಡ್ತಿದ್ದಾರೆ. ಹೋದ ಕ್ರೀಡಾಪಟುಗಳ ಸಂಖ್ಯೆ ಎಷ್ಟೇ ಪ್ರತಿಯೊಬ್ಬರು ಹಣವನ್ನು ಖರ್ಚು ಮಾಡಿದರು. ಒಟ್ಟು ಖರ್ಚು 841 ರೂಪಾಯಿಗಳಾದರೆ ಕ್ರೀಡಾಪಟುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹೌದಾ? ವರ್ಗಮೂಲ. ಈಗ X ಕ್ರೀಡಾಪಟುಗಳಿದ್ದಾರೆ, ಹೌದಾ? ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಖರ್ಚು ಮಾಡ್ತಿದ್ದಾರೆ? X ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಒಟ್ಟು ಎಷ್ಟು ರೂಪಾಯಿ ಆಯ್ತು ಅಂದರೆ ಏನು ಮಾಡ್ಬೇಕು? ಇವೆರಡನ್ನ ಗುಣಿಸ್ಬಿಟ್ಟು ನಾವು ಹೇಳ್ತೀವಲ್ವ, 841
41 ರೂಪಾಯಿ, 841 ರೂಪಾಯಿ ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಮಕ್ಕಳೇ? ಎಕ್ಸ್ನ ವರ್ಗ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ. ಕರೆಕ್ಟ್ರಾ? ಅದು 841 ಆಗುತ್ತೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? ವರ್ಗ ಹೋಗಿ ವರ್ಗಮೂಲ 29. ಗೊತ್ತಲ್ವಾ? ಕಂಠಪಾಠ ಆಗಿದೆ ತಾನೇ? ಮತ್ತು ಇದನ್ನು ಭಾಗಾಕಾರದ ವಿಧಾನದಲ್ಲಿ ಕಂಡುಹಿಡಿಬೇಕೇ, ಟೈಮ್ ಹಿಡಿತದೆ. ಹೌದಾ? ಸೊ ಕಂಠಪಾಠ ಹಾಕಿದರೆ ಜಲ್ದಿ ನೇರವಾಗಿ ಹೇಳ್ಬೋದು ಬಾಯಲ್ಲಿ. ಹೌದಲ್ವಾ? ನಮಗೆ ಭಾಳ ಪರಿಚಿತ ಸಂಖ್ಯೆ 841. ರೈಟ್. ಯಾವ ಸಂಖ್ಯೆಯನ್ನು 175ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಎಷ್ಟನ್ನು ಸೇರಿಸಿದರೆ, ಎಷ್ಟನ್ನು ಕಳೆದರೆ? ಇದಕ್ಕೆ ಯಾವ ವಿಧಾನ? ವೆರಿ ಗುಡ್. ಕೂಡಬೇಕು ಅಥವಾ ಕಳಿಬೇಕು ಅಂದರೆ ಯಾವ ವಿಧಾನ ಮಕ್ಕಳೇ? ಭಾಗಾಕಾರದ ವಿಧಾನ. ವೆರಿ ಗುಡ್, ವೆರಿ ಗುಡ್. 175 ಸಂಪೂರ್ಣ ವರ್ಗ ಮಾಡೋಣ ಬರ್ರಿ. ಏನಾಗುತ್ತೆ ನೋಡ್ರಿ, ಇಲ್ಲಿ ಬರೆಯೋದು ಬೇಡ, ಇಲ್ಲಿ ಬರೀತೀನಿ ಮಕ್ಕಳೇ. 175 ಏನಾಗುತ್ತೆ ನೋಡ್ರಿ, ಎಲ್ಲಪ್ಪ 2 ಜೋಡಿ ಮಾಡ್ತೀವಿ. 1ರ ವರ್ಗ 1 1 ಶೇಷ 0, 1 ಕೂಡಿಸಿದ್ರೆ ಎಲ್ಲಪ್ಪ 2. ಕರೆಕ್ಟ್ ರೀ? ಡ್ಯಾಶ್ ಡ್ಯಾಶ್ 75 ಕೆಳಗೆ ಬರುತ್ತೆ. ಒಪ್ತೀರ್ರಿ? 20 ಎಷ್ಟಲೇ ಮಾಡ್ಬೋದು ಇದನ್ನು? 23 ಮೂರಲೆ 69. ಯಾವುದನಮ್ಮ? 2 3s? ಹಾಂ ಓಕೆ ಭೈರವಿ. ಓಕೆ, ಗುಡ್ ಪಾಯಿಂಟ್ ಭೈರವಿ. ಓಲ್ಡ್ ಮೆಥಡ್, ಸೇಮ್ ಟ್ರಿಕ್. ಸೊ ಈಗ ಡ್ಯಾಶ್ ಇದೆ. ಈ 2ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅವಾಗ ಏನಂತ ಪ್ರಯತ್ನ ಮಾಡ್ತಿದ್ವಿ? 2 ಮೂರಲೆ. ಹೌದಾ? ಅಥವಾ ಇಲ್ಲಿ ಡ್ಯಾಶ್ ಇದೆ, ಅಲ್ಲೂ ಡ್ಯಾಶ್ ಇದೆ. ಏನಾಗ್ತದೆ? 23 ಮೂರಲೆ ಅಂತ ಟ್ರೈ ಮಾಡಬೇಕಾಗುತ್ತೆ. 23 ಮೂರಲೆ ಕಂಠಪಾಠ ಆಗಿದಿಲ್ವ ಮಗ್ಗಿ ನಮಗೆ 30ರವರೆಗೆ? 23 ಮೂರಲೆ 69 ಬರುತ್ತಲ್ವಾ? ಸೊ ಏನಾಗುತ್ತೆ ಮಕ್ಕಳೇ? ಇಲ್ಲಿ 6 15ರಲ್ಲಿ 9 ಹೋದರೆ 9 ಮಕ್ಕಳೇ 6, 6ರಲ್ಲಿ 6 ಹೋದರೆ 0. ಶೇಷ ಎಷ್ಟು ಉಳಿತಪ್ಪ? 6. ಅಂದರೆ ಇದು 13ರ ವರ್ಗಕ್ಕಿಂತ ಜಾಸ್ತಿ ಇದೆ ಅಲ್ವಾ ನಂಬರ್? ಇದು 13ರ ವರ್ಗಕ್ಕಿಂತ ಜಾಸ್ತಿ ಇದೆ. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂದರೆ 6 ಕಳೆದಿದ್ರೆ ನಿಶೇಷವಾಗಿ ಭಾಗಾಕಾರ ಆಗ್ಬಿಡ್ತಿತ್ತು. ಆದರೆ ನಾವು ಇನ್ನೂ ಎಷ್ಟನ್ನು ಸೇರಿಸಬೇಕು ಪೂರ್ಣ ವರ್ಗ ಮಾಡ್ಬೇಕಂದ್ರೆ? 13ರ ನಂತರ ಬರುವ ವರ್ಗ 14ರ ವರ್ಗ. 14ರ ವರ್ಗ ಅಂದರೆ 196. 196ರಲ್ಲಿ ನಮಗೆ ಕೊಟ್ಟಿರುವ ಸಂಖ್ಯೆನ ಕಳೆದು ಬಿಡ್ರಿ. ಎಷ್ಟು ಬರುತ್ತೆ ನೋಡ್ರಿ? ಕೊಟ್ಟಿರೋ ಸಂಖ್ಯೆ ಕಳೆದು ಬಿಡ್ರಿ 21. ಸೊ ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ವೆರಿ ವೆಲ್, 21 ಸೇರಿಸಿದ್ರೆ ಷರತ್ತು ಆ ಸಂಖ್ಯೆ ಪೂರ್ಣ ವರ್ಗ ಆಗ್ತದೆ. ಆಯ್ತಾ? ಅರ್ಥಾಯ್ತಾ? ಸಾಕಷ್ಟು ಲೆಕ್ಕ ಮಾಡಿಲ್ವ ನಾವು? ಹಾಂ. ಮುಂದಿನ ಪ್ರಶ್ನೆ, 4356 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆನ ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಸಂಖ್ಯೆನ ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ? ಕಳೆಯೋದು ಕೂಡೋದು ಅಂದರೆ ಯಾವ ವಿಧಾನ? ಭಾಗಾಕಾರ ವಿಧಾನ. 4356 ಮಕ್ಕಳೇ ಭಾಗಾಕಾರ ವಿಧಾನದಲ್ಲಿ ಮಾಡೋಣ ಬನ್ನಿ. ಎಲ್ಲಪ್ಪ ಜೋಡಿ 6 36. ಒಪ್ತೀರಾ? ಈ ವರ್ಗ ಸಂಖ್ಯೆಯಿಂದ ತಾನೇ ನಾವು ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಇದನ್ನು. 6 36, 3ರಲ್ಲಿ 6 ಹೋಗೋದಿಲ್ಲ. 13ರಲ್ಲಿ 6 ಹೋದರೆ 7, 3ರಲ್ಲಿ 3 ಹೋದರೆ 0. 6ಕ್ಕೆ 6 ಕೂಡಿಸ್ತೀರಾ 12 ಬರುತ್ತೆ. 6ಕ್ಕೆ 6 ಕೂಡಿಸ್ತೀರಿ 12 ಬರುತ್ತೆ. ಡ್ಯಾಶ್ 56 ಕೆಳಗೆ ಬರುತ್ತೆ. 56 ಕೆಳಗೆ ಬರುತ್ತೆ. ರೈಟ್? 56 ಕೆಳಗೆ ಬರುತ್ತೆ. 12 6ಲೆ 72. 12 6ಲೆ 72. ಹಾಗಾದ್ಮೇಲೆ 12 6ಲೆ ಅಂದರೆ ದೊಡ್ಡ ಸಂಖ್ಯೆ ಇದೆ, ಸ್ವಲ್ಪ ಬರೆದು ಬಿಡ್ತೀನಿ. 6 ಬರೆದ್ರೆ 6 ಬರೆದ್ರೆ 6 ಇಲ್ಲೂ ಬರೀಬೇಕಾಗುತ್ತೆ. 126 6 6ಲೆ 36 6 ದಶಕ 3. 6 7 12 3. 15ಕ್ಕೆ 5 ದಶಕ. 15ಕ್ಕೆ 5 ದಶಕ. 6 1 6 1 7. ಕರೆಕ್ಟ್. ಸೊ ಸ್ನೇಹ ಮೇಡಮ್ ಅವ್ರು ಡಿಸ್ಟರ್ಬ್ ಮಾಡ್ತಿದ್ರು ನನಗೆ. ರೈಟ್. ಸೊ 126 6ಲೆ 756. ಶೇಷ ಏನು ಬರುತ್ತೆ ಮಕ್ಕಳೇ? 0. ಏನು ಸೇರಿಸ್ಬೇಕು ಇದಕ್ಕೆ? ಏನು ಕಳಿಬೇಕು? ಏನು ಮಾಡೋದೇ ಬೇಕಿಲ್ಲ, ಸುಮ್ಮನಿದ್ರೆ ಸಾಕು. ಹೌದಲ್ವಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಭಾಳ ನೇರ ಲೆಕ್ಕ ಇತ್ತಿದು. ಆರಾಮಾಗಿ ಕೇಳ್ರಿ, ಬಾಯಲ್ಲಿ ಹೇಳ್ಬೋದು. ಒಂದು ಸಹಕಾರಿ ಸಂಘವು 2401 ರೂಪಾಯಿಗಳನ್ನು ಸದಸ್ಯರಿಗೆ ವಿತರಿಸಿದೆ. ಎಷ್ಟು ರೂಪಾಯಿ ವಿತರಿಸಿದೆ?
2,401 ರೂಪಾಯಿ ಹಂಚಿದ್ದಾರೆ. ಬೆಳಿಗ್ಗೆ ಒಂದು ಬೋನಸ್ ಅಂತ ಒಂದು ಲೆಕ್ಕ ಬಂದಿತ್ತು. ಒಂದು ಕಂಪನಿಯು ತನ್ನ ನೌಕರರಿಗೆ ಇಷ್ಟು ರೂಪಾಯಿ ಬೋನಸ್ ಕೊಟ್ಟಿತ್ತು ಅಂತ ಇತ್ತು. ಇಲ್ಲಿ ಸಹಕಾರಿ ಸಂಘ 2,401 ರೂಪಾಯಿನ ಹಂಚಿದೆ. ಏನು ಮಾಡಿ, ಯಾವ ರೀತಿ ಹಂಚಿದೆ? ಪ್ರತಿ ಸದಸ್ಯರು ಪಡೆದ ಹಣ ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಇಸ್ಕೊತಿದ್ದಾರಲ್ಲ ಆ ಹಣ ಮತ್ತು ಸಂಘದಲ್ಲಿರುವ ಸದಸ್ಯರ ಸಂಖ್ಯೆ ಸಮವಾಗಿದೆ. ಎಷ್ಟು ಮಂದಿ ಅದಾರ ಅವ್ರಿಗೆ ಅಷ್ಟು ರೂಪಾಯಿ ಕೊಟ್ಟಿದ್ದೀವಿ. ಸಂಘದಲ್ಲಿ 40 ಮಂದಿ ಅದಾರ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? 40 ರೂಪಾಯಿ 40 ರೂಪಾಯಿ 40 ರೂಪಾಯಿ 40 ರೂಪಾಯಿ. ಸಂಘದಲ್ಲಿ 50 ಮಂದಿ ಅದಾರ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? 50 ರೂಪಾಯಿ 50 ರೂಪಾಯಿ 50 ರೂಪಾಯಿ 50 ರೂಪಾಯಿ 50 ರೂಪಾಯಿ. ಸಂಘದಲ್ಲಿ ಎಕ್ಸ್ ಮಂದಿ ಅದಾರ ಅಂದರೆ ಅವ್ರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? ಎಕ್ಸ್ ರೂಪಾಯಿ ಎಕ್ಸ್ ರೂಪಾಯಿ ಎಕ್ಸ್ ರೂಪಾಯಿ ಎಕ್ಸ್ ರೂಪಾಯಿ ಎಕ್ಸ್ ರೂಪಾಯಿ. ಹೌದಲ್ಲ? ಆದರೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? ಟೋಟಲಾಗಿ ಒಟ್ಟಾರೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? 2,401 ರೂಪಾಯಿ. ಹಾಗಾದರೆ ಸಂಘದಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ನಾನು ಹೇಳ್ತೀನಿ, ಎಕ್ಸ್ ಮಂದಿ ಅದಾರ್ರಿ. ಸಂಘದಲ್ಲಿ ಎಷ್ಟು ಮಂದಿ ಅದಾರ ರೀ? ಎಕ್ಸ್ ಮಂದಿ ಅದಾರ. ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ ರೀ ಪ್ರತಿಯೊಬ್ಬರಿಗೆ ಎಕ್ಸ್ ರೂಪಾಯಿ ಕೊಟ್ಟಿದ್ದೀವಿ ರೀ. ಅವರೇ ಹೇಳಿದ್ದಾರೆ ಎಷ್ಟು ರೂಪಾಯಿ ಆಗುತ್ತೆ ಎಲ್ಲ ಸೇರಿದ್ರೆ? 2,401 ರೂಪಾಯಿ ಆಗುತ್ತೆ ರೀ. ಎಸ್ ಅವ್ರ ನೋ? ಸಾಗರ್ ಪಾಟೀಲ್, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತಪ್ಪ? ಎಕ್ಸ್ನ ವರ್ಗ. ಕರೆಕ್ಟಾ? ಎಕ್ಸ್ನ ವರ್ಗ = 2,401. ರೈಟ್? ಎಕ್ಸ್ ವರ್ಗ ಹೋಗಿ ಏನಾಗುತ್ತೆ ಇಲ್ಲಿ? ವರ್ಗಮೂಲ ಆಗುತ್ತೆ. ಒಪ್ತೀರಾ ಇಲ್ವಾ? ಹಲೋ, ವರ್ಗಮೂಲ ಆಗುತ್ತೆ. ವೆರಿ ಗುಡ್ ವರ್ಗಮೂಲ ಆಗುತ್ತೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? ಇಲ್ಲಿ ವರ್ಗಮೂಲ ಕಂಡುಹಿಡಿತೀನಿ ನೋಡ್ರಿ ಭಾಗಾಕಾರದ ವಿಧಾನದಲ್ಲಿ. ನಾಲ್ಕು 16. ಕರೆಕ್ಟಾ ಮಕ್ಕಳೇ? 4ರಲ್ಲಿ 6 ಹೋಗೋದಿಲ್ಲ. 14ರಲ್ಲಿ 6 ಹೋದರೆ 8, 1ರಲ್ಲಿ 1 ಹೋದರೆ 0. 4ಕ್ಕೆ 4 ಕೂಡಿಸಿದ್ರೆ ಏನಾಗುತ್ತೆ? 8. 4ಕ್ಕೆ 4 ಕೂಡಿಸಿದ್ರೆ 8 ಆಗುತ್ತೆ. ಡ್ಯಾಶ್ 0 ಒಂದು ಕೆಳಗೆ ಬರುತ್ತೆ. ಏನು ಮಾಡಬೇಕು? 8 9 ಅಂತ ಭಾಗಾಕಾರ ಮಾಡ್ಬೋದು. ಇದನ್ನು 8 9 ಅಂತ ಭಾಗಾಕಾರ ಮಾಡ್ಬೋದಾ ಇಲ್ರಿ? ಚೆಕ್ ಮಾಡಿರಿ ಬೇಕಾರೆ. ಇಲ್ಲಿ ಕಚ್ಚಾ ಕೆಲಸ ಮಾಡ್ತೀನಿ ನೋಡಿರಿ. 8 9 ಅಂದರೆ 89 9 ಏನಾಗುತ್ತೆ ನೋಡಿರಿ? 9 81 ಒಂದು ದಶಕ 8. 9 8 72 72 + 8 72 + 8 80. ಏನು ಬಂತು? 801 ಬಂತಲ್ವಾ? 801 ಬರ್ತದೆ. ಸೊ 89 9 801. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಕಾಣುತ್ತಲ್ಲ? ಇದು ಸ್ವಲ್ಪ ಕಾಣ್ತದ? ಓಕೆ, ಪರವಾಗಿಲ್ಲ. ಡನ್. 800. ಸೊ 49 ಬಂತು ವರ್ಗಮೂಲ. ಎಕ್ಸ್ನ ಬೆಲೆ ಎಷ್ಟು ಮಕ್ಕಳೇ? 49. ಹಾಗಾದರೆ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ? ಸಂಘದಲ್ಲಿ ಇರುವ ಸದಸ್ಯರು ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಅಲ್ಲ, ಎಷ್ಟು ರೂಪಾಯಿ ತೊಗೊಂಡಿದ್ದಾರೆ? 49 ರೂಪಾಯಿ ತೊಗೊಂಡಿದ್ದಾರೆ ಸಹಕಾರಿ ಸಂಘದವರು. ಅರ್ಥ ಆಯ್ತಾ? ಈ ಥರ ಭಾಳಷ್ಟು ಲೆಕ್ಕ ಮಾಡಿದ್ವಿ ಮಕ್ಕಳೇ ನಾವು. ಸಾಕಷ್ಟು ಲೆಕ್ಕ ಮಾಡಿದ್ದೀವಿ. ವೆರಿ ವೆಲ್. ಗೌತಮ್, ನಾನು ಕ್ವೆಶನ್ನೇ ಓದಿಲ್ಲ ರೀ, ನೀವೆಲ್ಲ ಆನ್ಸರ್ ಕೊಡ್ತೀರಿ. ಸಮಾಧಾನ ರೀ. ಬಿಜಾಪುರ ಎಕ್ಸ್ಪ್ರೆಸ್ ರೀ. 6,561ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ಕಳಿಬೇಕಂದ್ರೆ ಯಾವ ವಿಧಾನ? ಭಾಗಾಕಾರ ವಿಧಾನ. ಕರೆಕ್ಟ್ರಾ? ಇದು ಭಾಳ ಸುಲಭ ಲೆಕ್ಕ ಮಕ್ಕಳೇ. ನಿಮಗೆ ಆನ್ಸರ್ ಬಂತು ರೀ? 81 ಬಂತಾರ? ಅಷ್ಟು ದೊಡ್ಡ ಸಂಖ್ಯೆ ಹೇಗೆ ಬರೋಕ್ಕೆ ಸಾಧ್ಯ ನೋಡ್ರಿ? 8 8 64. ಓಕೆ, ವೆರಿ ವೆಲ್. ಶೇಷ 1 ಬಂತು ರೀ. 8ಕ್ಕೆ 8 ಕೂಡಿಸ್ತೀರಿ. 8ಕ್ಕೆ 16. ಡ್ಯಾಶ್ 61 ಕೆಳಗೆ ಬಂತು ರೀ. ಓಹೋ, 161 ಒಂದ್ಲೆ ಅಥವಾ 16 ಒಂದ್ಲೆ, 161 ಒಂದ್ಲೆ, 161. ಓಕೆ. ನೀ ಶೇಷ 0. ಏನು ಕೂಡಿಸ್ಬೇಕ್ರಿ? ಏನು ಕೂಡಿಸೋವಾಗಿಲ್ಲ. ಏನು ಕಳೆಯೋವಾಗಿಲ್ಲ. ಏನನ್ನೂ ಕಳೆಯೋವಾಗಿಲ್ಲ. ನಿಶೇಷವಾಗಿ ಭಾಗಾಕಾರ ಆಯ್ತಲ್ಲ, ಏನೂ ಸಮಸ್ಯೆ ಇಲ್ಲ. ಇದಕ್ಕೆ ನೀವೇ ಹೇಳಬೇಕು. ನಾನು ಕಾಯ್ತಾ ಇದ್ದೀನಿ. ಬಾಲಾಜಿ, ಮಕ್ಕಳೇ, ನಾಳೆ ಇಲ್ಲ ನಾಡೋದ್ರಲ್ಲಿ ಟೆಸ್ಟ್ಗಳು ಶುರುವಾಗ್ತವೆ. ಈ ಪಾಠದ ಮೇಲೂ ಸಹ ಅಭ್ಯಾಸ ನಿರಂತರ ಇರಬೇಕು. 21 ರೀ. 529ರ ವರ್ಗಮೂಲ ಏನು ರೀ? 23 ರೀ. ಥ್ಯಾಂಕ್ ಯು ರೀ. 361ರ ವರ್ಗಮೂಲ ಏನು ರೀ?
19 ರೀ. ಥ್ಯಾಂಕ್ ಯು ರೀ. 441 ವರ್ಗಮೂಲ ಏನು ರೀ? 21 ರೀ. ಭೈರವಿ, ನಾನು ಇದನ್ನು ಕೂಡಿಸೋದಿಲ್ಲ, ಇದರಲ್ಲಿ ಇದನ್ನು ಕಳಿತೀನಿ, ಅಲ್ಲ ಇದರಲ್ಲಿ ಇದನ್ನು ಕಳೆದ್ಬಿಡ್ತೀನಿ. 19ರಲ್ಲಿ 21 ಹೋಗಲ್ಲ, 29ರಲ್ಲಿ 21ರಲ್ಲಿ 19 ಹೋದರೆ 2 ಬರುತ್ತೆ. ದೊಡ್ಡ ಸಂಖ್ಯೆಗೆ ಏನಿದೆ? ಉತ್ತರಕ್ಕೂ ಮೈನಸ್. ಈಗಲೂ ಅದೇ ಉತ್ತರ ಬರುತ್ತೆ ನೋಡಿರಿ. 23ರಲ್ಲಿ 2 ಕಳೆದ್ರೆ ಸರಿ ಇದೆ ಆನ್ಸರ್. ಈಸಿ ಬಂತಲ್ಲಪ್ಪ ಎಲ್ಲರಿಗೂ? ಗೊತ್ತಾಗ್ತಿದೆಯಲ್ವಾ? ಗುಡ್ ಗುಡ್. ಮುಂದಿನ ಪ್ರಶ್ನೆ. ಚಲೋ. 980 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಗುಣಿಸೋದು ಭಾಗಿಸೋದು ಬಂದರೆ ಯಾವ ವಿಧಾನ? ಗುಣಿಸೋದು ಭಾಗಿಸೋದು ಬಂತಂದರೆ ಯಾವ ವಿಧಾನ ಮಕ್ಕಳೇ? ಅವಿಭಾಜ್ಯ ಅಪವರ್ತನೀಕರಣ. 980 ಇದೆ. 980 ಯಾವ ಸಂಖ್ಯೆಯಿಂದ ಭಾಗಿಸೋಣ ಅಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ಸರಿ ಸಂಖ್ಯೆ ಆದ ಕಾರಣಕ್ಕೆ 2ರಿಂದ ಶುರು ಮಾಡೋಣ. 2 4 8 ಶೇಷ 1 2 9 18 0 0. 7ರಿಂದ ಹೋಗುತ್ತಿದ್ದು 7 7 49 0 0. 7ರಿಂದ ಹೋಗುತ್ತೆ. 7 10 70. ಕರೆಕ್ಟಾ? 2 5 10. ಓಹೋ 5ರಿಂದನೇ ಹೋಗೋದು. 5 1 5. ಒಂಟಿ ಇರೋದು ಯಾರು? ಎಲ್ಲರೂ ಜೋಡಿ ಜೋಡಿ ಇದ್ದಾರೆ. ಒಂದು ವೇಳೆ ನೀವೇನಾದರೂ 980 ವರ್ಗಮೂಲ ಕಂಡಿಡಿಯಕ್ಕೆ ಹೋದಲ್ಲಿ 2 × 2 × ನಾನು ಕ್ರಮಬದ್ಧವಾಗಿ ಬರಿತಿದ್ದೀನಿ ಮಕ್ಕಳೇ, ಆರೋಹಣ ಕ್ರಮದಲ್ಲಿ ಬರಿತಾ ಇದ್ದೀನಿ. ಆಯ್ತಾ? ಕ್ಷಮಿಸಿ. ಕರೆಕ್ಟ್? ಇರೊಬ್ಬರೇ ತಾನೇ ಹೊಂಟಿರೋದು. ಸೊ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 5, ನಮಗೆ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ 5. ಗುಡ್ ಬಾಯ್. ಸೇನಾಧಿಕಾರಿಗಳು, ಸೈನ್ಯಾಧಿಕಾರಿಗಳು 17,695 ಸೈನಿಕರನ್ನು ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ 6 ಸೈನಿಕರು ಉಳಿಯುತ್ತಾರೆ. ಇನ್ನೂ 6 ಸೈನಿಕರು ಏನಾಗ್ತಿದ್ದಾರೆ? ಹೆಚ್ಚಿಗೆ ಉಳಿತಾ ಇದ್ದಾರೆ. ಹಾಗಾದರೆ ಪ್ರತಿ ಸಾಲಿನಲ್ಲಿರುವ ಸೈನಿಕರ ಸಂಖ್ಯೆ ಎಷ್ಟು? ಯಾರು ಹೇಳ್ತೀರಿ? 6 ಕಳಿಬೇಕಲ್ರಿ? ಯಾಕೆ ಕಳಿಬೇಕ್ರಿ? 6 ಜನ ವರ್ಗಾಕಾರದಲ್ಲಿ ನಿಲ್ತಾ ಇಲ್ಲ, ಅವ್ರು ಹೊರಗಿದಾರ. ಅಷ್ಟು ಮಂದಿ ಹೊರಗಿದಾರ, ಅವ್ರು ನಮಗೆ ಲೆಕ್ಕಕ್ಕಿಲ್ಲ. ಸೊ ಹಾಗಾಗಿ ಅವ್ರನ್ನ ತೆಗೆದು ಬಿಡೋಣ. 17,695ರಲ್ಲಿ 6 ಮಂದಿನ ತೆಗೆದು ಬಿಡೋಣ್ರಿ. ಕರೆಕ್ಟ್? ಯಾಕೆ ಹೇಳ್ರಿ? 6 ಜನ ಸೈನಿಕರು ಉಳಿತಾ ಇದ್ದಾರೆ, ಹೊರಗೆ ಉಳಿತಾ ಇದ್ದಾರೆ, ವರ್ಗಾಕಾರದಲ್ಲಿ ನಿಲ್ತಾ ಇಲ್ಲ. ಹಾಗಾಗಿ ತೆಗೆದು ಬಿಡೋಣ ಅವ್ರನ್ನ. ಏನು ಬರ್ತದೆ ಅವ್ರನ್ನ ತೆಗೆದು ಬಿಟ್ರೆ? ಹಾಂ, ಇಷ್ಟು ಜನ ಸೈನಿಕರು ಏನು ಮಾಡ್ತಿದ್ದಾರೆ? ಅವರು ವರ್ಗಾಕಾರದಲ್ಲಿ ನಿಲ್ತಾ ಇದ್ದಾರೆ. ಹಾಗಾದರೆ ಪ್ರತಿ ಅಡ್ಡ ಸಾಲಿನಲ್ಲಿ ಅಥವಾ ಪ್ರತಿ ಕಂಬ ಸಾಲದಲ್ಲಿ ಎಷ್ಟು ಜನ ನಿಂತಿದ್ದಾರೆ? ಪ್ರತಿ ಸಾಲಲ್ಲಿ ಎಷ್ಟು ಮಂದಿ ನಿಂತಿದ್ದಾರೆ ಅಂದರೆ ಏನು ಮಾಡಬೇಕು? ವರ್ಗಮೂಲ ಕಂಡುಹಿಡಿಬೇಕು. ಇದರ ವರ್ಗಮೂಲ ಕಂಡುಹಿಡಬೇಕು. ಅದನ್ನು ಯಾವ ರೀತಿ ಕಂಡುಹಿಡಿತೀವಿ? ಭಾಗಾಕಾರ ವಿಧಾನದಲ್ಲಿ ಕಂಡುಹಿಡಿತೀವಿ. ಸರಿನಾ? ಎಷ್ಟು ಮಂದಿ ನಿಂತಿದ್ದಾರಲ್ಲ ಅವರ ವರ್ಗಮೂಲ ತೆಗೆದುಬಿಟ್ರೆ ಸಾಕು. ನಾವು 17,689 ಜನರ ವರ್ಗಮೂಲ ಕಂಡುಹಿಡಿಯೋಣ ಮಕ್ಕಳೇ. ಏನು ಬರುತ್ತೆ ನೋಡ್ರಿ? ಓಹ್, ಬಂದೇ ಬಿಡ್ತಾರೆ. 133 ಬಂತ ಮಕ್ಕಳೇ. ಹಾಲೇಶ್, ಭಾಗಾಕಾರ ವಿಧಾನದಲ್ಲಿ ವರ್ಗಮೂಲ ಕಂಡುಹಿಡಬೇಕಾದ್ರೆ ಹಾಲೇಶ್ ಕೊನೆ 2 ಅಂಕೆ 1 ಅಂಕೆ ಈ ಥರ ಗುಂಪು ಮಾಡ್ತೀವಿ. ಒಂದು ಮಾತ್ರ ಒಂಟಿ ಉಳಿಯುತ್ತೆ. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? ಒಂದನ್ನು ಯಾವ ವರ್ಗ ಸಂಖ್ಯೆಯಿಂದ ಭಾಗಿಸಬಹುದು? 1 1 1 ಶೇಷ 1ರಲ್ಲಿ 1 ಹೋದರೆ 0. 1ಕ್ಕೆ 1 ಕೂಡಿಸ್ತೀವಿ. 1ಕ್ಕೆ 1 ಕೂಡಿಸಿದ ಮೇಲೆ 2 ಆಗುತ್ತೆ. 1ಕ್ಕೆ 1 ಕೂಡಿಸಿದ ಮೇಲೆ 2 ಆಗುತ್ತೆ. ಡ್ಯಾಶ್ 76 ಕೆಳಗೆ ಬರುತ್ತೆ. 76 ಕೆಳಗೆ ಬರುತ್ತೆ. ಇಲ್ಲಿ ನಾನು 3 ಇದನ್ನು 2ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ರಿ. ಇದನ್ನು 2ರಿಂದ ಭಾಗಿಸೋದಾದರೆ ಸೌಜನ್ಯ 2 ಎಷ್ಟಲೆ ಅಂತ ಪ್ರಯತ್ನ ಮಾಡ್ತೀರಿ? 2 3 6 ಅಂತ ಟ್ರೈ ಮಾಡ್ತೀರಿ. ಅಕಸ್ಮಾತ್ ನಾನು 3 ಇಟ್ಟರೆ ಏನಾಗುತ್ತೆ? ಇಲ್ಲಿ 23 3 69. ಏನಾರು ವ್ಯತ್ಯಾಸ ಆಗುತ್ತಾ? ಪ್ರಾಬ್ಲಮ್ ಆಗುತ್ತಾ? ನಾವು ಭಾಗಾಕಾರ ಮಾಡ್ಬೋದಲ್ವಾ? ಸೊ 6ರಲ್ಲಿ 9 ಹೋಗಲ್ಲ ಮಕ್ಕಳೇ. 16ರಲ್ಲಿ 9 ಹೋದರೆ 7, 6ರಲ್ಲಿ ಹೋದರೆ 0. 23ಕ್ಕೆ ನೋಡಿ ಮಕ್ಕಳೇ, ಈ ಸ್ಟೆಪ್ ಎಲ್ಲರೂ ಗಮನಿಸಿ. ಈ ಥರ ಸ್ಟೆಪ್ಸ್ಗಳು ನಾವು ಕಡಿಮೆ ಮಾಡಿದ್ದೀವಿ. 23ಕ್ಕೆ ಈ 3 ಸೇರಿಸ್ಬೇಕು. ಏನಾಗುತ್ತೆ? 26 ಡ್ಯಾಶ್ ಇಡೋದು ಮರಿಬಾರ್ದು. ಪ್ರತಿ ಸ್ಟೆಪ್ಪಲ್ಲಿ ಇಡಬೇಕು ನಾವು ಅದನ್ನು. ಆಯಿತಾ? ಸೊ ಆಮೇಲೆ ನನಗೂ ಸ್ವಲ್ಪ ಏನಾರು ತಿನ್ನಕ್ಕಿದ್ರೆ ಕೊಡಪ್ಪ. ಓಕೆ, ರೈಟ್. ಈಗ ನೀವು 26 ಮಗ್ಗಿ ಬರುತ್ತಲ್ವಾ? 26 ಮಗ್ಗಿಂದ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ರಿ. 26 3 78. 26 3 78. ಅಕಸ್ಮಾತ್ ನಾನು 3 ಇಟ್ಟರೆ ಏನು ತಪ್ಪಾಗಲ್ಲ. 26 3 78, 3 3 9 ಅದೇ ಬರುತ್ತೆ.
789. ಇಲ್ಲೂ 3 ಇಡಬೇಕು. ಎಸ್ ಡೆಫಿನೆಟ್ಲಿ. ಸೊ ಶೇಷ 0. 133 ಆನ್ಸರ್. ಸೊ ನಮ್ಮ ಸ್ನೇಹ ಮೇಡಮ್ ಅವ್ರು ಹೇಳಿದ ಉತ್ತರ ಕರೆಕ್ಟ್ ಇದೆ. ಪ್ರತಿ ಸಾಲಿನಲ್ಲಿ ನಿಂತಿರುವ ಸೈನಿಕರ ಸಂಖ್ಯೆ ಎಷ್ಟು? ವೆರಿ ವೆಲ್ ಗುಡ್. ಅರ್ಥ ಆಯ್ತಾ ಎಲ್ಲರಿಗೂ? ಬೆಳಗ್ಗೆನೂ ಮಾಡಿದ್ವಲ್ವ ಈ ಥರ ಒಂದು ಲೆಕ್ಕ? ಎಸ್. ಸಂಖ್ಯೆ ಚೇಂಜ್ ಆಗಿದೆ, ಅದೇ ಮಾದರಿಯ ಪ್ರಶ್ನೆ, ನಂಬರ್ಸ್ ಚೇಂಜ್ ಆಗಿದ್ದಾವೆ ಅಷ್ಟೇ, ಕತೆ ಚೇಂಜ್ ಆಗಿದ್ದಾವೆ ಅಷ್ಟೇ. ಆಯಿತಾ? ಮತ್ತೇನು ವ್ಯತ್ಯಾಸ ಇಲ್ಲ. ಬನ್ನಿ ಈ ಪ್ರಶ್ನೆ ಮಾಡೋಣ ಮಕ್ಕಳೇ. ವ್ಯಾಪಾರಿಯೊಬ್ಬ 3025 ಹಣ್ಣುಗಳನ್ನು ತನ್ನ ಅಂಗಡಿಯಲ್ಲಿ ವರ್ಗಾಕಾರದಲ್ಲಿ ಜೋಡಿಸುತ್ತಾನೆ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಹಣ್ಣಿನ ವ್ಯಾಪಾರಿಯೊಬ್ಬ ಹಣ್ಣುಗಳಿದಾವೆ ಅವನ ಹತ್ರ. ಎಷ್ಟು ಹಣ್ಣಿದಾವೆ? 3025 ಹಣ್ಣುಗಳಿದ್ದಾವೆ. ಅದನ್ನೆಲ್ಲವನ್ನು ವರ್ಗಾಕಾರದಲ್ಲಿ ಜೋಡಿಸ್ತಿದ್ದಾನೆ. ಹಾಗಾದರೆ ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಹಣ್ಣುಗಳ ಸಂಖ್ಯೆ ಎಷ್ಟು? ನನಗೆ ಗೊತ್ತು ನೀನು ಹೆಂಗೆ ಅಂದಾಜು ಹಾಕಿದ್ದೀವಿ ಅಂತ ಗೊತ್ತಾಯ್ತು ನನಗೆ. ಕೇಳಿ, 3025 ಇತ್ತಾ? ಹೌದಪ್ಪ. 25ಕ್ಕೆ 5 ಬರ್ಬೇಕಾ? ಎಷ್ಟಲೇ ಇದು ಬರ್ತಿದ್ದು? ಜೋಡಿ ಸಂಖ್ಯೆ ಬರಬೇಕು. ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ. ಸಣ್ಣ ಸಂಖ್ಯೆಯಲ್ಲಿ ಬರುತ್ತೆ 55. ನೀನೇನು ಮಾಡಿಬಿಟ್ಟಿದ್ಯಾ? 6 ಹಾಕ್ಬಿಟ್ಟಿದ್ಯಾ? ತೊಂದರೆ ಇಲ್ಲ, ಮಾಡೋಣ. ಭಾಗಾಕಾರ ವಿಧಾನದಲ್ಲೂ ಮಾಡೋಣ, ತೊಂದರೆ ಬೇಡ. ಸೊ ಹಾಲೇಶ್ 2 ಜೋಡಿ ಮಾಡ್ತೀವಿ. ಯಾವ ವರ್ಗ ಸಂಖ್ಯೆಯಿಂದ 30 ಭಾಗಾಕಾರ ಮಾಡ್ಬೋದು? ವೆರಿ ಗುಡ್. 5 5 25. ಶೇಷ 5 ಬರುತ್ತೆ. ಈ 5ಕ್ಕೆ 5 ಕೂಡಿಸಿದ್ರೆ ಏನು ಬರುತ್ತಪ್ಪ? 10 ಡ್ಯಾಶ್ 25 ಕೆಳಗೆ ಬರುತ್ತೆ. 105 5 525 ಕರೆಕ್ಟ್ರಾ? ಡೌಟ್ ಆದರೆ ಮಾಡಿ ನೋಡ್ತೀನಿ ನೋಡಿರಿ, ಮಾಡಿ ತೋರಿಸ್ತೀನಿ. 105 5 ಏನು ಬರುತ್ತೆ ನೋಡಿರಿ? 5 5 25, 5 1 5, 0 ನಾವು ತಲೆ ಕೆಡಿಸ್ಕೊಳೋದಿಲ್ಲ. ಸೊ ಮೈನಸ್ ಮಾಡಿದ್ರೆ ಏನಾಗುತ್ತೆ? ಶೇಷ 0. ವರ್ಗಮೂಲ. ಹಾಗಾದರೆ ಪ್ರತಿ ಸಾಲಲ್ಲಿ ಎಷ್ಟು ಹಣ್ಣಿದ್ದಾವೆ? ಪ್ರತಿ ಅಡ್ಡ ಸಾಲಲ್ಲಿ, ಕಂಬ ಸಾಲಲ್ಲಿ? ಓಕೆ, ಅಷ್ಟೇ. ಈಸಿ ಇತ್ತಲ್ವಾ? ಕೆಲವರು ನೋಡಿದ ತಕ್ಷಣ ಹೇಳಿಬಿಟ್ರು. ಕೆಲವು ಹುಡುಗರು ನೋಡಿದ ತಕ್ಷಣ ಹೇಳಿದ್ರು. ಗುಡ್. ಗಣೇಶ್ ಗೊತ್ತಾಯ್ತದೆ ಹೇಗೆ ಮಾಡಿದ್ರು ಅಂತ? ವರ್ಗಕಾರದಲ್ಲಿ ಇಡ್ತಾ ಇದ್ದಾನೆ. ಪ್ರತಿ ಸಾಲಲ್ಲಿ ಎಷ್ಟಿದಾವೆ ಅಂದರೆ ಏನು ಮಾಡಬೇಕು? ಅದರ ವರ್ಗಮೂಲ ತಗೊಬೇಕು ಅಷ್ಟೇ. ಮುಂದಿನ ಪ್ರಶ್ನೆ. ಕೆಲವು ಪ್ರವಾಸಿಗರು ಹೋಟೆಲ್ಗೆ ಹೋದರು. ಟೂರಿಸ್ಟ್ಗಳು ಹೋಟ್ಲಿಗೆ ಹೋಗ್ತಿದ್ದಾರೆ. ಕೆಲವು ಪ್ರವಾಸಿಗರು ಹೋಟೆಲ್ಗೆ ಹೋದರು. ಹೋದ ಪ್ರವಾಸಿಗರ ಸಂಖ್ಯೆಯಷ್ಟೇ ಪ್ರತಿಯೊಬ್ಬರು ಹಣವನ್ನು ಖರ್ಚು ಮಾಡಿದ್ರು. ಒಟ್ಟು ಖರ್ಚು 1024 ರೂಪಾಯಿಗಳಾದರೆ ಪ್ರವಾಸಿಗರ ಸಂಖ್ಯೆ ಎಷ್ಟು? ಎಕ್ಸ್ ಮಂದಿ ಹೋಗ್ತಿದ್ದಾರೆ ಹೋಟೆಲ್ಗೆ, ಎಕ್ಸ್ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಎಲ್ಲ ಸೇರಿ ಎಷ್ಟು ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ? 1024 ರೂಪಾಯಿ. ಎಕ್ಸ್ ಇಂಟು ಎಕ್ಸ್ ನಮಗೆ ಗೊತ್ತದೆ. ಎಕ್ಸ್ನ ವರ್ಗ ಅದು 1024 ರೂಪಾಯಿ. ಕರೆಕ್ಟಾ? ನಮಗೆ ಎಕ್ಸ್ ಅಷ್ಟೇ ಬೇಕಿರೋದು, ವರ್ಗ ಬೇಡ. ವರ್ಗಮೂಲ ತಗೊಂಡ್ಬಿಟ್ರಿ ಕಡೆಗೆ. ಈ ಕಡೆ ವರ್ಗ ಹೋಯ್ತಂದ್ರೆ ಆ ಕಡೆ ವರ್ಗಮೂಲ. 1024ರ ವರ್ಗಮೂಲ ಕಂಠಪಾಠ ಆಗಿದೆಯಲ್ವಾ? ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಕ್ವೆಶನ್. ನೋಡಿದ ತಕ್ಷಣ ಹೇಳ್ಬೋದಿತ್ತಲ್ವ ಮಕ್ಕಳೇ? ಇಷ್ಟೆಲ್ಲ ಮಾಡೋದೇ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಯಾವ ಸಂಖ್ಯೆಯಿಂದ 336ಕ್ಕೆ ಸೇರಿಸಿದರೆ, ಯಾವ ಸಂಖ್ಯೆಯನ್ನು 336ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುವುದು? ಸೇರಿಸಬೇಕು, ಕಳಿಬೇಕು ಅಂದರೆ ಭಾಗಾಕಾರ ವಿಧಾನ. ವೆರಿ ಗುಡ್. 336 ಭಾಗಾಕಾರ ವಿಧಾನದಲ್ಲಿ ಮಾಡ್ತೀನಿ ನೋಡ್ರಿ. ಏನಾಗುತ್ತಿದ್ದು? 2 ಅಲ್ಲ, 1ರ ವರ್ಗ ಗುಂಪು ಮಾಡ್ತೀವಲ್ವ ನಾವು. 1 ಉಳಿಯುತ್ತೆ, 1 1 1, ಶೇಷ 2. 1 + 1 ಏನಾಗುತ್ತೆ? 1 + 1 2 ಡ್ಯಾಶ್ 36 ಕೆಳಗೆ ಬರ್ತದೆ. ಇಪ್ಪತ್ತು ಚಿಲ್ಲರ ಮಗ್ಗಿಯಿಂದ ಮಾಡೋದಾದರೆ ಏನು ಮಾಡ್ತೀರಿ ಇದನ್ನು? 28 8 224 ಕರೆಕ್ಟಾ ಮಕ್ಕಳೇ? 28 8 224. ನಾನು ಕರೆಕ್ಟ್ ಹೇಳ್ತಿದ್ದೇನಾ ತಪ್ಪು ಹೇಳ್ತಿದ್ದೇನಾ? ವೆರಿ ಗುಡ್. ಸೊ ಶೇಷ ಏನು ಬರ್ತದೆ? 6ರಲ್ಲಿ 4 ಹೋದರೆ 2, 3ರಲ್ಲಿ 2 ಹೋದರೆ 1, 2ರಲ್ಲಿ 2 ಹೋದರೆ 0. 12 ಉಳಿತಾ ಇದೆ.
ಭಾಳ ಜನ 12 ಅಂತಿದ್ದೀರಿ. ನಾವು ಕಳೆಯಬೇಕಾದ ಸಂಖ್ಯೆ 12. ಸೇರಿಸ್ಬೇಕು ಅಂದರೆ 18ರ ವರ್ಗದ ನೆಕ್ಸ್ಟ್ ಯಾರು? 19ರ ವರ್ಗ. 19ರ ವರ್ಗ ಎಷ್ಟು ಬರುತ್ತೆ? 361. ಅದರಲ್ಲಿ ಏನು ಕಳಿಬೇಕು? 336 ಕಳಿಬೇಕು. ಏನು ಬರುತ್ತೆ ಮಕ್ಕಳೇ? 5, 11. 11ರಲ್ಲಿ 6 ಹೋದರೆ 5, 5ರಲ್ಲಿ 3 ಹೋದರೆ 2, 0. 25 ಯಾರು ಹೇಳಿದ್ರಿ? ನಿಮ್ಮ ಉತ್ತರ ಕರೆಕ್ಟ್ ಇದೆ. 25 ಹೇಳಿದ ಎಲ್ಲರೂ ಉತ್ತರ ಕರೆಕ್ಟ್ ಇದೆ. ನಾವು ಕಳೆಯಬೇಕಾದ ಸಂಖ್ಯೆನ ಕೇಳಿಲ್ಲ, ನಾವು ಕೂಡಿಸಬೇಕಾದ ಸಂಖ್ಯೆನ ಕೇಳಿದ್ದಾರೆ. ಅರ್ಥವಾಯ್ತಾ? ಗ್ರೇಟ್. ಕಷ್ಟ ಆಗ್ತಿದೆಯಪ್ಪ ಬಾಲಾಜಿ? ಏನಾರು ಸ್ಟೆಪ್ಸ್ ಗೊತ್ತಾಗ್ಲಿಲ್ವಾ? ಹಾಂ, ಶಾರ್ಟ್ಕಟ್ ಅದೇ ಇದರದ್ದು. ಈಗ ಇದಕ್ಕೆ ನಾನು ಹೇಳಬೇಕು ಅಂತ ಇದೆ. ಈಗ ನೀನು ಕೇಳಿದ್ಯಪ್ಪ ಅಂದಮೇಲೆ ಹೇಳೇ ಬಿಡ್ತೀನಿ ನೋಡಪ್ಪ. 300 ನಮಗೆ ವರ್ಗ ಸಂಖ್ಯೆಗಳು ಬರ್ತಾವ. ನಮಗೆ 900 ತನಕ ವರ್ಗ ಸಂಖ್ಯೆಗಳು ಬರ್ತಾವ, ಕಂಠಪಟ್ಟಾಗಿದ್ದಾವ. ರೈಟ್. ಈಗ 336 ಯಾವ ವರ್ಗ? 2 ವರ್ಗ ಸಂಖ್ಯೆಗಳ ನಡುವೆ ಬರ್ತತೆ. 18ರ ವರ್ಗ 324, 19ರ ವರ್ಗ ಇವೆರಡರ ನಡುವೆ ಯಾರು ಬರ್ತಾರೆ? 336. ಕರೆಕ್ಟಾ ಮಕ್ಕಳೇ? ಹೌದಾ ಇಲ್ಲ? ಶಾರ್ಟ್ಕಟ್ ಏನಪ್ಪ ಅಂದರೆ ಇದ್ರ ನೆಕ್ಸ್ಟ್ ನಂಬರಿಂದ ಇದನ್ನು ಕಳೆದ್ಬಿಡ್ರಿ. ಆಯಿತಾ? ಇದು ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಈ ಮೆಥಡು? 900 ತನಕ ಕೆಲಸ ಮಾಡುತ್ತೆ. ಅದ್ರ ಮೇಲೆ ಬಂದರೆ ಅವಾಗ ಭಾಗಾಕಾರ ವಿಧಾನಕ್ಕೆ ಹೋಗಲೇಬೇಕಾ? ಸೊ ಕನ್ಫ್ಯೂಷನ್ ಬೇಡ ಅನ್ನೋ ಕಾರಣಕ್ಕೆ ಈ ಸ್ಟೆಪ್ ನಾವು ಮಾಡ್ತಾಯಿಲ್ಲ, ಈ ಮೆಥಡ್ ಮಾಡ್ತಾಯಿಲ್ಲ. ಈಸಿಯಾಗಿ ಮಾಡ್ಬೇಕಂದ್ರೆ ನೇರವಾಗಿ ಇದ್ರ ನೆಕ್ಸ್ಟ್ ವರ್ಗ ಯಾವುದು? 361. ಇದರಲ್ಲಿ ಇದನ್ನು ಕಳೆದು ಬಿಡ್ರಿ, ಸಿಕ್ಬಿಡುತ್ತೆ. ಆಯಿತಾ? ಬಟ್ ಬೆಸ್ಟ್ ಎಲ್ಲ ನಂಬರ್ಗೂ, ಎಲ್ಲ ಸಿಚುವೇಶನ್ಗೂ, ಎಲ್ಲ ಸಂದರ್ಭದಲ್ಲೂ ನಮಗೆ ಉತ್ತರ ಸರಿಯಾಗಿ ಬರಲೇಬೇಕಪ್ಪ ಅಂದರೆ ಈ ವಿಧಾನ ನಮಗೆ ಕೈ ಕೊಡೋದಿಲ್ಲ. ಆಯಿತಾ? ಅಕಸ್ಮಾತ್ 900ರ ಒಳಗಿರುವ ಪೂರ್ಣ ವರ್ಗ ಸಂಖ್ಯೆಗಳು ಬಂದವಪ್ಪ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಏನಂತ? 361ರಲ್ಲಿ 336 ಕಳೆಯೋದು, ಶೇಷ ಏನು ಬರುತ್ತೆ? ನೇರವಾಗಿ 25. ಈ ಥರನೂ ಮಾಡ್ಬೋದು. ಆ್ಯಬ್ಸಲ್ಯೂಟ್ಲಿ ರೈಟ್. ನಿಮಗೊಂದು ವಿಷಯ ಗೊತ್ತಿಲ್ಲ ಮಕ್ಕಳೇ, ನಾವು ನಿಮಗೆ ವರ್ಕ್ಶೀಟ್ಸ್ ಕೊಟ್ಟಿದ್ದೀವಿ. 30ರ ತನಕ ಮಗ್ಗಿಗಳ ಮೇಲೆ ಮಾಡಬೇಕಾದ ಲೆಕ್ಕಗಳು, ಗುಣಾಕಾರ ಮತ್ತು ಭಾಗಾಕಾರದ ಮೇಲೆ ವರ್ಕ್ಶೀಟ್ಸ್ಗಳನ್ನು ಕೊಟ್ಟಿದ್ದೀವಿ. ಆನ್ಲೈನಲ್ಲೂ ಸಹ ಇರೋ ಮಕ್ಕಳಿಗೆ ವಾಟ್ಸಪ್ಪಲ್ಲಿ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿರುವ ಎಲ್ಲ ಲೆಕ್ಕಗಳನ್ನು ನೀವು ಮಾಡ್ತಿದ್ದೀರಾ, ಚಾಚು ತಪ್ಪದೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಶಾರ್ಟ್ಕಟ್ಗಳನ್ನ ನೀವೇ ಕಂಡುಹಿಡ್ಕೊತೀರಿ. ನಾವು ಮೇಷ್ಟ್ರು ಹೇಳ್ಕೊಟ್ಟಿರಲ್ಲ ಚಂದನ್, ನಿಮಗೆ ನೀವೇ ಶಾರ್ಟ್ಕಟ್ಗಳನ್ನ ಕಂಡುಹಿಡ್ಕೊತೀರಿ. ಅಭ್ಯಾಸಕ್ಕೆ ಅಷ್ಟು ಶಕ್ತಿ ಇದೆ. ನಿರಂತರ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ನೀವೇ ಶಾರ್ಟ್ಕಟ್ ಕಂಡುಹಿಡಿತೀರಿ. ನಾವು ಯಾರೂ ಹೇಳ್ಕೊಡೋದೇ ಬೇಡ ಅದನ್ನು. 5929 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಎಷ್ಟು ಕಳಿಬೇಕು ಅಂತ ಹೇಳ್ತಿದ್ದಾರೆ. ಕಳೆಯೋದು ಕೂಡೋದಾದರೆ ಯಾವುದು? ಭಾಗಾಕಾರದ ವಿಧಾನ. ಫ್ಯಾಂಟಾಸ್ಟಿಕ್. ಮಾಡೋಣ ಬನ್ನಿ. 5929 ಜೋಡಿ ಮಾಡ್ತೀವಿ ಅಲ್ಲಪ್ಪ. 7 7 49 ಕರೆಕ್ಟಾ ಮಕ್ಕಳೇ? ಶೇಷ 10. 7ಕ್ಕೆ 7 ಸೇರಿಸಿದ್ರೆ 14 ಡ್ಯಾಶ್ ಡ್ಯಾಶ್ 29 ಕೆಳಗೆ ಬರ್ತಾಯಿದೆ. ವಾವ್ ವಾವ್. 14 6 84, 14 7 98. ಚೆಕ್ ಮಾಡೋಣ. 14 ಅಲ್ಲಪ್ಪ, ನಾನು ಹೇಳ್ತಾ ಇರೋದು ಗೊತ್ತಾಗ್ತಿದೆಯಾ? ಸೆನ್ಸ್ ಆಗ್ತಿದೆಯಾ ನಿಮಗೆ? ಇಲ್ಲ ಹಾಗೆ ಖಾಲಿ ಕುಂತಿದ್ದೀರಾ? 14 ಇದೆ. ನೀವು ಈ ಸಂಖ್ಯೆನ 14ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ರಿ. 14 7 98 ಪ್ರಯೋಗ ಮಾಡ್ತೀರಿಲ್ವಾ ಭಾಗಾಕಾರ ಮಾಡೋದಾದರೆ? ಇಫ್ ಎಟ್ ಆಲ್ ಯು ಹ್ಯಾವ್ ಟು ಡಿವೈಡ್ ದಿಸ್ ನಂಬರ್ ಬೈ 14, ವಾಟ್ ವುಡ್ ಯು ಗೋ ಫಾರ್? ವಿತ್ ವಾಟ್ ಟೇಬಲ್ ವುಡ್ ಯು ಗೋ ಫಾರ್? 14 7s, right? 14 7s are 98. That would be the appropriate number to subtract it from 102. That is how you begin division. So here as well we are going to use the same technique. Okay? So instead of writing 7 here, we will also write 7 here as well. And what we will read it as? We will read it as 147 7s are. So let's do the multiplication. What it's going to be? 7 7s are 49. 4 goes as carry over. 7 4s are 28. 28 plus 4, 32. 3 goes as carry over. 7 1s are 7. 7 plus 3. 10. Wow. Correct.
We don't have to add anything, nor do we have to subtract anything. We don't have to add anything, nor do we have to subtract anything, because the remainder we got here is 0 and it's a complete square. 77 is the right answer. Huh? What? Remainder 77 and 3. ಹ್ಞೂ ರೀ ನೋ ಅದು ಹೆಂಗೆ ರೀ ರಿಮೈಂಡರ್ 77 ಹೆಂಗೆ ರೀ ರಿಮೈಂಡರ್ ಈಸ್ 0 ಮೇಡಮ್ ಹಾಂ ಕೋಶೆಂಟ್ ಈಸ್ 77 ದಿಸ್ ಇಸ್ ಭಾಗಲಬ್ಧಕ್ಕೆ ನಾವು ಕೋಶೆಂಟ್ ಅಂತೀವಿ ರೀ ಆಯ್ತಾ ಕೋಶೆಂಟ್ ಈಸ್ 77. ದೋಣಿ ಮ್ಯಾಗ ಹೋಗ್ತಾ ಇರ್ತವೆ. ಓಕೆ ವಾವ್ ದೊಡ್ಡ ಕ್ವಶನ್, ಎಲ್ಲರೂ ಹೆದರ್ಕೊಬೇಕಲ್ವಾ? ಅರೆ ರೀ ಏನು ರೀ ಎಷ್ಟು ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ ರೀ, ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ ರೀ ಇಲ್ಲಿ. ಹೌದು ರೀ, ಹೆದರ್ಬೇಕಲ್ರಿ ನಾವೆಲ್ಲ. ಎವ್ರಿ ಲಾಂಗ್ ಕ್ವೆಶನ್ ಹ್ಯಾವ್ ಅ ಶಾರ್ಟ್ ಆನ್ಸರ್, ಸ್ಮಾಲ್ ಆನ್ಸರ್. 50 ನೋಡ್ರಿ ಬಂದೇ ಬಿಡ್ತ್ರಿ. ಹೆದರ್ಬೇಕಂತ ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ, ಅವರೇ ಮಾಡಿಬಿಡ್ತಾರೆ. ನೋಡಿರಿ ಎಷ್ಟು ಚೆನ್ನಾಗದಾರೆ. ಒಂದು ಕಂಪನಿಯು 3136 ರೂಪಾಯಿಗಳನ್ನು ನೌಕರರಿಗೆ ಬೋನಸ್ ಆಗಿ ವಿತರಿಸಿದೆ. ಬೆಳಗಿನ ಬಂದಿತ್ತಲ್ವಾ? ಇದೇ ಕ್ವೆಶನ್ ಬಂದಿತ್ತಾ? ಎನಿವೇಸ್ ಮತ್ತೊಂದು ಸರಿ ಮಾಡೋಣ, ಫಟಾಫಟ್ ಮಾಡೋಣ. ಸೊ 3136 ರೂಪಾಯಿಗಳನ್ನು ನೌಕರರಿಗೆ ಬೋನಸ್ ಆಗಿ ವಿತರಿಸಿದೆ. ಪ್ರತಿ ನೌಕರನ್ನು ಪಡೆದ ಹಣ ಮತ್ತು ಕಂಪನಿಯಲ್ಲಿರುವ ನೌಕರರ ಸಂಖ್ಯೆ ಸಮವಾಗಿದೆ. ಕಂಪ್ನಿಗೆ ಎಷ್ಟು ಮಂದಿ ಇದ್ದಾರೋ ಅವ್ರಿಗೆ ಅಷ್ಟೇ ದುಡ್ಡು ಸಿಗ್ತೈತೆ. 60 ಮಂದಿ ಇದ್ದಾರೆ, 60 ರೂಪಾಯಿ 60 ರೂಪಾಯಿ 60 ರೂಪಾಯಿ 60 ರೂಪಾಯಿ 60 ರೂಪಾಯಿ 60 ರೂಪಾಯಿ. 70 ಮಂದಿ ಇದ್ದಾರೆ, 70 ರೂಪಾಯಿ 70 ರೂಪಾಯಿ 70 ರೂಪಾಯಿ. 45 ಮಂದಿ ಇದ್ದರೆ 45 ರೂಪಾಯಿ 45 ರೂಪಾಯಿ 45 ರೂಪಾಯಿ. 999 ಮಂದಿ ಇದ್ದರೆ 999 ರೂಪಾಯಿ 999 ರೂಪಾಯಿ 999 ರೂಪಾಯಿ. ಎಕ್ಸ್ ಮಂದಿ ಇದ್ದರೆ ಸೊ ಏನಂತ ಹೇಳ್ಬೋದು ನಾವು, ಎಕ್ಸ್ ಮಂದಿ ಇದ್ದಾರೆ, ಅವರಿಗೆ ಎಕ್ಸ್ ರೂಪಾಯಿ ಕೊಡ್ತಿದ್ದಾರೆ. ಬಟ್ ಎಷ್ಟು ರೂಪಾಯಿ ಅಂತ ಹೇಳಿದಾರೆ ಅವರೇ? 3136 ಕರೆಕ್ಟಾ? ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಮಕ್ಕಳೇ? ಎಕ್ಸ್ನ ವರ್ಗ 3136 ರೂಪಾಯಿ ಆಗುತ್ತೆ. ನಮಗೆ ಎಕ್ಸ್ನ ಬೆಲೆ ಬೇಕು, ವರ್ಗ ಹೋಗಿ ಏನಾಗುತ್ತೆ? ವರ್ಗಮೂಲ, ಘನಮೂಲ ಅಲ್ಲಮ್ಮ, ವರ್ಗಮೂಲ 3136ರ ವರ್ಗಮೂಲ ಏನಾಗುತ್ತೆ ಅಲ್ಲಪ್ಪ? 5 5 25 ಎಲ್ಲಪ್ಪ. ಶೇಷ ಏನು ಬರುತ್ತೆ? 31ರಲ್ಲಿ 25 ಶೇಷ 6 ಬರುತ್ತೆ. 5ಕ್ಕೆ 5 ಕೂಡಿಸ್ತೀವಿ ಎಲ್ಲಪ್ಪ? 10 ಬರುತ್ತೆ. ಡ್ಯಾಶ್ 36 ಕೆಳಗೆ ಬರುತ್ತೆ. ರೈಟ್. 106 636 ಶೇಷ 0. 56 ನಮಗೆ ಬೇಕಾದ ಉತ್ತರ ಏನು ಮಕ್ಕಳೇ? 56. ಥ್ಯಾಂಕ್ ಯು. Correct. Rashita? All right? Tejas? All good? Pardon? Next question? Yes, sir. ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಅದು ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಕೂಡೋದು ಕಳೆಯೋದು ಅಂದರೆ ಯಾವ ವಿಧಾನ ಮಾಡಿ? ಗುಡ್. ಓ, ವರ್ಗಮೂಲನಾ? ಎಂಟೆಂಟ್ಲೆ 64 ಶೇಷ 13, 8ಕ್ಕೆ 8 ಸೇರಿಸಿದ್ರೆ 16 ಡ್ಯಾಶ್ 54 ಕೆಳಗೆ ಬಂತು ರೀ. ಈಗ ನೀವು 16ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ರಿ. 16 8ಲೆ 128 ಕರೆಕ್ಟ್ ರೀ? 16 8ಲೆ 128 ಅಂತ ಅಂದಾಜು ಹಾಕ್ಬೋದು, ಅಥವಾ 168 8 ಅಂತ ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿರಿ. 168 × 8 8 8ಲೆ 64ಕ್ಕೆ 4 ದಶಕ 6, 8 6ಲೆ 48 48 + 6 54ಕ್ಕೆ 4 ದಶಕ 5, 8 1ಲೆ 8 + 5 13. ವಾವ್,
ತಪ್ಪಾಯ್ತಾ ಸರಿ ಆಯ್ತಾ? ಅಂತ ಗುಣಾಕಾರ ಮಾಡೋದು ತಪ್ಪು ಮಾಡಿದ್ದೀನ ಸರಿ ಮಾಡಿದ್ದೀನ? ಎಸ್. 1344 ಬರುತ್ತೆ. ಶೇಷ ಎಷ್ಟು ಬರುತ್ತೆ? ಶೇಷ ಅಷ್ಟು. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಎಸ್, ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಮದನ್ 10. ಏನ್ರಿ? 75 54 ಅಂತ ಹಾಕೊಂಡಿದ್ದೀರಿ. ಓಕೆ ಓಕೆ ಓಕೆ, ಅದಕ್ಕೆ ತಪ್ಪಾಗಿದೆ. ಆಲ್ ರೈಟ್, ಫೈನ್. ನಿಸಾರ್ ಕರೆಕ್ಟಾಗಿ ಕೊಡ್ತೀರಾ? ಥ್ಯಾಂಕ್ ಯು जी. हम आगे बढ़े जी. ಈಸಿ ನೋಡೋಣ, ಯಾರು ಫಸ್ಟ್ ಹೇಳ್ತೀರಿ? ಎನಿಬಡಿ? ಆರುನೂರ 76 26ರ ವರ್ಗ ಪ್ಲಸ್ ಇದರ ವರ್ಗಮೂಲ, ಇದರ ವರ್ಗಮೂಲ. ಕರೆಕ್ಟ್ರಾ? ನಾನು ಇಲ್ಲಿ ನೋಡ್ರಿ ಈ ಥರ ಮಾಡ್ತೀನಿ. ಇವಾಗ 26ರಲ್ಲಿ 23 ಕಳಿತೀನಿ. 3 26ರಲ್ಲಿ 23 ಕಳೆದ್ರೆ ಎಷ್ಟು ಬರುತ್ತೆ? 3 + 17 ಎಷ್ಟಾಗುತ್ತೆ? 20. ಖತಮ್. ಹರ್ಷ ಇದೇ ಥರ ಮಾಡಿದ್ದಾನೆ, ಅದಕ್ಕೆ ಜಲ್ದಿ ಬಂದಿದೆ ಆನ್ಸರ್ ಅವನಿಗೆ. ಭಾಳ ಜನ ನೀವೇನು ಮಾಡ್ತಿರ್ತೀರಿ? ಅದು 26ಕ್ಕೆ 17 ಕೂಡಿಸ್ಬೇಕು, 26ಕ್ಕೆ 17 ಕೂಡಿಸಿದ್ರೆ ಆಮೇಲೆ ಅದರಲ್ಲಿ 23 ಮತ್ತೆ ಕಳಿಬೇಕು. ಅರೆ ನೋಡ್ರಿ, ಶಾರ್ಟ್ ಕಟ್ಸ್ ಇದ್ದಾವೆ, ಜಲ್ದಿ ಸಿಗುತ್ತೆ ಹಿಂಗೆ ಮಾಡಿದ್ರೆ. ನಮಗೆ ಇಷ್ಟ ಆಗೋ ಸಂಖ್ಯೆಗಳನ್ನು ಚೂಸ್ ಮಾಡ್ಬೇಕು ನಾವು ಜಲ್ದಿ, ಆಯ್ತಾ? ಮತ್ತು ಇದನ್ನು ಮರಿಬಾರ್ದು, ಮೈನಸ್ ಇರೋದನ್ನ ಮರಿಬಾರ್ದು. ಮತ್ತೆ 26ರಲ್ಲಿ 23 ಕಳಿತೀನಿ, 3 ಬರುತ್ತೆ. ಹೌದನಪ್ಪ ಬಾಲಾಜಿ? ಆ 3ಕ್ಕೆ 17 ಕೂಡ್ಸೋದು ಸುಲಭ ಅಲ್ವಾ? 20 ಅಂತ ಥಟ್ ಅಂತ ಹೇಳ್ಬೋದಾ? ಅಷ್ಟೇ ಸಿಂಪಲ್. ಲಕ್ಷ್ಮಿ ಮುಂದೋಗೋಣ. ನೀವು ಹೇಳ್ತೀರಾ ಮಾಡಿ. ಏನಿದೆ? ಇದು 1215 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಗುಣಿಸೋದು ಭಾಗಿಸೋದು ಬಂದರೆ ಯಾವ ವಿಧಾನ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಸೊ 1000 ಓಕೆ. ಅವಿಭಾಜ್ಯ ಅಪವರ್ತನೀಕರಣ ಮಾಡಲ ಇಲ್ಲೇ? 1215 ಇದ್ರು ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. 5 5 2 10 ಶೇಷ 2, 5 4 20 ಶೇಷ 1, 5 5 5 3 15. 243 ಎಲ್ಲೋ ಕೇಳಲಾಗಿದೆಯಲ್ಲ? 243 27 9 ಇರಲಿ. ಇದು 3ರ ಬಾಧ್ಯತೆನ ಹೊಂದಿದೆಯಾ? ಅದನ್ನು ನೋಡ್ರಿ. ಸೊ 1215 ನಾನು 5ರಿಂದ ಮಾಡಿದ್ನಲ್ವಾ ಮಕ್ಕಳೇ? 5 4 ಅಲ್ಲ ಸಾರಿ, 5 2 10 ಶೇಷ 2, 5 4 20 ಶೇಷ 1, 5 3 15. ಇದು 3ರ ಬಾಧ್ಯತೆ ಹೊಂದಿದೆ. 3ರ ಬಾಧ್ಯತೆ ನಿಯಮ ಏನಿತ್ತು ಲಕ್ಷ್ಮಿ? ಅಂಕೆಗಳ ಮೊತ್ತ 2 + 4 6, 6 + 3 9, 3 ಮಗ್ಗೆಲಿ ಹೋಗುತ್ತೆ. 3 8 24, 3 1 3, 3 ಮಗ್ಗೆಲಿ ಹೋಗುತ್ತಾ? ಹಲೋ, 3 20 7, 3 9, 3 3, 3 1. 5 ಅಂದ್ರಲ್ಲಪ್ಪ, 5 ಅಂದ್ರಲ್ಲಪ್ಪ. 5 ಇಂಟು ನೋಡ್ರಿ, 3 ಎಷ್ಟು ಸರಿ ಇದಾವ್ರಿ ಇಲ್ಲಿ? 1 2 3 4 5, 5 ಸರಿ 3 ಬರಿಬೇಕ್ರಿ. 3 ಇಂಟು 3 ಇಂಟು 3 ಇಂಟು 3. ಎಷ್ಟು ಜಲ್ದಿ ಆನ್ಸರ್ ಬದಲಾಯಿಸ್ಬಿಡ್ತೀರಿ. ಹಾಂ, 2 4 ಇವೆರಡು ಜೋಡಿ ಅದಾವ್ರಿ. ಯಾರ್ಯಾರು ಜೋಡಿ ಇಲ್ಲ? ಹಾಂ, 5 ಮತ್ತು 3 ಅವರೇ ತಾನೇ ಜೋಡಿ ಇಲ್ಲ. ಸೊ 3 5 ಏನಾಗ್ತದೆ? 15 ರಶಿತ. ಸೊ ನಮಗೆ ಬೇಕಾದ ಉತ್ತರ 15. ಇದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಮೇನ ಪಾಟೀಲ್. ಇದಕ್ಕೆ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ
ಗುಣಿಸೋದು ಭಾಗಿಸೋದು ಎಲ್ಲ ಸೇಮ್ ಬರುತ್ತೆ ಉತ್ತರ, ತೊಂದರೆ ಇಲ್ಲ. ಈ ಕೂಡೋದು ಕಳೆಯೋದು ಸ್ವಲ್ಪ ನಮಗೆ ಕಾಟ ಕೊಡೋದು. ಇದಕ್ಕೆ ಕಳೆಯೋದಂತೂ ಬರ್ಬೇಕು, ಇದಕ್ಕೆ ಕಳೆಯೋಕ್ಕೆ ಬರಬೇಕು. ಕಡ್ತಾ ಹೊಡೆಯಲ್ವ ನಾವಿಲ್ಲಿ? ಮಾನಸಿಕವಾಗಿ ವ್ಯವಕಲನ ಮಾಡಲ್ವಾ ಮತ್ತೆ? ಹಾಂ ಹಾಂ. ಮುಂದಿನ ಪ್ರಶ್ನೆ. ಹೆದರ್ಕೊಂಬಿಡಣ್ರಿ. ಹೋ ಅಯ್ಯೋ ದೊಡ್ಡ ಪ್ರಶ್ನೆ ರೀ, ಭಯ ಆಗ್ಬೇಕಲ್ರಿ. ಅದನ್ನು ಓದೋದಾಗುತ್ತೇನ್ರಿ? ಅದನ್ನು ಓದೋಕ್ಕೆ ಸಾಧ್ಯವೇ? ಅದನ್ನು ಓದೋಕ್ಕಾಗತ್ರ? ಪ್ರಶ್ನೆನ ಓದೋಕ್ಕಾಗತ್ರ? ಯಾರು ಓದ್ತೀರಾ ಪ್ರಶ್ನೆನ? ಓಕೆ ರಿಷಿತಾ, ಒಂದು ನಿಮಿಷ ಸೈಲೆನ್ಸ್, ಜೋರಾಗಿ ಓದ್ರಿ. ಅಯ್ಯೋ ರಾಮ, ಒಂದು ನಿಮಿಷ. ನಮ್ಮ ಭೈರವಿ ಕೂತ್ಕೊಂಡೆ ಓದು ಆರಾಮಾಗಿ. ಕ್ರೀಡಾ ಸಂಘಟಕರು 22,520 ಪ್ರೇಕ್ಷಕರನ್ನು ವರ್ಗಾಕಾರದ ಕ್ರೀಡಾಂಗಣದಲ್ಲಿ ಕೂರಿಸಲು ಪ್ರಯತ್ನಿಸಿದಾಗ 25 ಪ್ರೇಕ್ಷಕರು ಉಳಿಯುತ್ತಾರೆ. ಹಾಗಾದರೆ ಪ್ರತಿ ಸಾಲಿನಲ್ಲಿರುವ ಪ್ರೇಕ್ಷಕರ ಸಂಖ್ಯೆ ಎಷ್ಟು? 250. ಪಿಕ್ಚರ್ ನೋಡೋಕೆ ಬರ್ತಿರಲ್ರಿ? ಪಿಕ್ಚರ್ ನೋಡಿರಿ ಯಾವಾಗಾರ? ಒಂದೇ ಸರಿ ಎಲ್ಲ ಓಡಿಸ್ಕೊಂತ ನೋಡ್ತೀರಿ? ಹಾಂ, ಠಕ್ 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 ಠಕ್. ಮುಗೀತ್ರಿ ಪಿಕ್ಚರ್. ನೆಕ್ಸ್ಟ್ ಪಿಕ್ಚರ್ ತಂಬರ್ರಿ. ಸ್ವಲ್ಪ ಪಿಕ್ಚರ್ ನೀಟಾಗಿ ನೋಡ್ಬೇಕು. ಯಾರು ಹೀರೋ ಅದಾರ, ಯಾರು ಹೀರೋಯಿನ್ ಅದಾರ, ವಿಲನ್ ಯಾರು ಅದಾರ, ಫೈಟ್ ಯಾವಾಗ ಅಕ್ಕವ, ಹಾಂ ಕಳ್ರು ಡ್ಯಾನ್ಸ್ ಯಾವಾಗ ಮಾಡ್ತಾರ, ಎಲ್ಲ ನಿಧಾನವಾಗಿ ನೋಡ್ಬೇಕು. ಒಂದೇ ಸರಿ ಠಟ್ ದಿ ಎಂಡ್. ಈಗ ಬಂತು ಪಿಕ್ಚರ್ ಸ್ಟಾರ್ಟ್ ಆಯ್ತು, ಪಿಕ್ಚರ್ ಹೆಸರು ತೋರಿಸಿದಾರ, ಅಲ್ಲ ದಿ ಎಂಡ್ ಅಂತ ತೋರಿಸ್ಬಿಟ್ಟಾರ. ನೀವು ನಿಧಾನ ಮಾಡಿರಿ. ಏನಮ್ಮ ಉತ್ತರ ನಿಮ್ಮದು? 150. ನಿಮ್ದು ಎಷ್ಟು ಉತ್ತರ? ಯಾರೋ 250 ಅಂದ್ರೆ ಯಾರೋ ಒಬ್ರು. ಇರಲಿ ಅವಸರ ಭಾಳ ಜಾಸ್ತಿ ಅವರಿಗೆ. ಸರಿ, ಇಲ್ಲಿ ಪ್ರಶ್ನೆ ಏನು ಮಕ್ಕಳೇ? ಪ್ರಶ್ನೆ ಏನು? ಕ್ರೀಡಾ ಸಂಘಟಕರಿದ್ದಾರೆ. ಎಷ್ಟು 22,525 ಪ್ರೇಕ್ಷಕರನ್ನು ವರ್ಗಾಕಾರದ ಕ್ರೀಡಾಂಗಣದಲ್ಲಿ ಕೂರಿಸಲು ಪ್ರಯತ್ನಿಸಿದಾಗ 25 ಪ್ರೇಕ್ಷಕರು ಹೆಚ್ಚಿಗೆ ಉಳಿತಾರೆ. ಇನ್ನೂ ಉಳಿತಾರೋ? ಅವ್ರು ಕೂರ್ತಿಲ್ಲ. ಅವ್ರು ಕೂರ್ತಿಲ್ಲ. 25 ಮಂದಿ ಹೊರ ತೆಗಿಬೇಕು ಅವ್ರನ್ನ, ಹೌದಿಲ್ಲ? ಹಾಂ, 22,525. ಅದ್ರಾಗ 25ನ ಕಳೆದು ಬಿಟ್ರೆ ಏನಾಗುತ್ತೆ? 22,500 ಆಗುತ್ತೆ ಮಕ್ಕಳೇ. ಕರೆಕ್ಟಾ? ಈ 22,500 ಜನ ಇದ್ದಾರಲ್ಲ, 22,500 ಜನ ಇದ್ದಾರಲ್ಲ, ಇವರ ವರ್ಗಮೂಲ ತಗೊಂಡ್ಬಿಟ್ರೆ ಪ್ರತಿ ಸಾಲಲ್ಲಿ ಎಷ್ಟು ಪ್ರೇಕ್ಷಕರು ಕುಂತಿದ್ದಾರೆ ಅಂತ ಗೊತ್ತಾಗುತ್ತೆ. 2 0ಗೆ 1 0. 15ರ ವರ್ಗಮೂಲ ಇದು 15ರ ವರ್ಗ, 225ರ ವರ್ಗಮೂಲ 15, 150 ಸರಿಯಾದ ಉತ್ತರ. ನೇರವಾಗೂ ಮಾಡ್ಬೋದು, ಭಾಗಾಕಾರ ವಿಧಾನದಲ್ಲೂ ಸಹ ಮಾಡ್ಬೋದು. ಹತ್ರ ಆತ್ರಿ, ಸ್ವಲ್ಪ ಆ ಕಡೆ ಹೋಗ್ಬೇಕ್ರ, ಪಾಡತ್ರಿ, ಸ್ವಲ್ಪ ದೊಡ್ಡದು ಮಾಡನ್ರಿ. ಸೊನ್ನೆ ಇಷ್ಟಲ್ರಿ ನಿಮಗೆ? ಹಾಂ, ಇನ್ನೊಂದೆರಡು ಬರಿ ಏನ್ರಿ? ಎಸ್, ದೊಡ್ಡದಾಗುತ್ತೆ, ಮೌಲ್ಯ ಜಾಸ್ತಿ ಆಗ್ಬಿಡುತ್ತೆ. 150 ಸರಿನಾ? ಏನಪ್ಪ ಏನಂದ್ರಲ್ಲ? ಓಕೆ. ಗ್ರಂಥಾಲಯಾಧಿಕಾರಿಯು 2 ಪದ ಒಂದೇ ಸರಿ ಕೂಡಿಸ್ಬಿಟ್ಟಿದ್ದಾರೆ. ಗ್ರಂಥಾಲಯ ಅಧಿಕಾರಿಯು ಅನ್ನೋದು ಬಿಟ್ಟು ಗ್ರಂಥಾಲಯಾಧಿಕಾರಿಯು ತಪ್ಪೇನಿಲ್ಲ. ಗ್ರಂಥಾಲಯಾಧಿಕಾರಿಯು 4,225 ಪುಸ್ತಕಗಳನ್ನು ಗ್ರಂಥಾಲಯದಲ್ಲಿ ವರ್ಗಾಕಾರದಲ್ಲಿ ಜೋಡಿಸುತ್ತಾರೆ. ಯಾವ ಆಕಾರದಲ್ಲಿ? ವರ್ಗಾಕಾರ ಅಂದರೆ ಹಾಗಾದರೆ ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಪುಸ್ತಕಗಳ ಸಂಖ್ಯೆ ಎಷ್ಟು? ಏನು ಮಾಡಬೇಕು? ಅದರ ವರ್ಗಮೂಲ ತಗೊಬೇಕು. x = 4,225. ಅಡ್ಡ ಸಾಲಲ್ಲಿ ಎಷ್ಟು ಪುಸ್ತಕ ಇದಾವೋ ಕಂಬ ಸಾಲಲ್ಲೂ ಅಷ್ಟೇ ಪುಸ್ತಕ ಇದಾವೆ. ವರ್ಗಕಾರ ಅಂದಮೇಲೆ ಇವೆರಡನ್ನೂ ಗುಣಿಸಿದ್ರೆ ತಾನೆ ಎಷ್ಟು ಪುಸ್ತಕ ಇದಾವೆ ಅಂತ ಗೊತ್ತಾಗುತ್ತೆ ನಮಗೆ, ರೈಟ್? ಸೊ ಸಾಗರ್ ಪಾಟೀಲ್, x × x ಏನಾಗುತ್ತೆ? ಎಕ್ಸ್ನ ವರ್ಗ 4,225 ಆಗುತ್ತೆ. ಸಾಗರ್ ಪಾಟೀಲ್,
ಎಕ್ಸ್ನ ವರ್ಗ ಅಂದರೆ ಏನು ಸಾಗರ್ ಪಾಟೀಲ್? ಎಕ್ಸ್ನ ಬೆಲೆ ಕಂಡುಹಿಡಿಬೇಕಿಲ್ಲಿ. ಎಕ್ಸ್ ಇಸ್ ಈಕ್ವಲ್ ಟು ವರ್ಗಮೂಲ ಬರುತ್ತೆ, ಕರೆಕ್ಟಾ? ಇದರ ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 6 7 42, 6 7 42, 6 ಬರುತ್ತೆ, ಇದಕ್ಕೆ 5 ಬರುತ್ತೆ, 65. ಗೊತ್ತಾಗಲಿಲ್ಲ ಅಂದರೆ ಸೈಡಿಗೆ ಮಾಡ್ತೀನಿ ನೋಡಿರಿ. 4225 ಭಾಗಾಕಾರ ವಿಧಾನದಲ್ಲೂ ಮಾಡಿ ತೋರಿಸ್ತೀನಿ ನೋಡಿರಿ ಮಕ್ಕಳೇ. 6 6 36, ಶೇಷ 6 ಬರುತ್ತೆ. 6 6 ಕೂಡಿಸ್ತೀವಿ ಅಲ್ಲಪ್ಪ, 12 ಬರುತ್ತೆ. ಡ್ಯಾಶ್ ಡ್ಯಾಶ್ ಹಾಲಪ್ಪ 25 ಕೆಳಗೆ ಬರುತ್ತೆ, ರೈಟ್ ಸಾಗರ್ ಪಾಟೀಲ್? ಸೊ 12 5 60, 12ರಿಂದ ಭಾಗಾಕಾರ ಮಾಡೋದಾದ್ರೆ 12 5 ಅಂತ ತಗೊತೀರಾ. 125 5 625 ಬರುತ್ತೆ. ಚೆಕ್ ಮಾಡ್ತೀರಾ? ಮಾಡ್ಕೊಳ್ರಿ. ಶೇಷ 0 ಬರುತ್ತೆ, ರೈಟ್? ಶೇಷ 0 ಬರ್ತದೆ. 65 ಇದಕ್ಕೆ ಸರಿಯಾದ ಉತ್ತರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದೆ ಹೋಗ್ಬೋದಾ ಮಕ್ಕಳೇ? ರೈಟ್? ಹಾಗೆ ಚಲೆ ಅಲ್ಲ, ನಾವೇನು ಮಾಡಿದ್ವಿ ಇಲ್ಲಿ? ಏನಿದೆ 65 ಅಂದರೆ? ಅಡ್ಡ ಸಾಲು ಕಂಬ ಸಾಲು ಏನು? ಹಾಂ ಯಾರೋ ಅಂದರು ಪುಸ್ತಕಗಳು. ಅಡ್ಡ ಸಾಲಿನಲ್ಲಿರುವ ಪುಸ್ತಕಗಳ ಸಂಖ್ಯೆ 65, ಕಂಬ ಸಾಲಿನಲ್ಲಿರುವ ಪುಸ್ತಕಗಳ ಸಂಖ್ಯೆ 65. ಹಾಂ ಎಸ್, ವರ್ಗಾಕಾರ ಆದಮೇಲೆ ಅಡ್ಡ ಸಾಲು ಕಂಬ ಸಾಲು ಸಮ ಇರ್ತಾವೆ, ರೈಟ್? ಕೆಲವು ಕಾರ್ಮಿಕರು ಸಾಮೂಹಿಕ ಊಟಕ್ಕೆ ಹೋದರು. ಎಲ್ಲರೂ ಜೊತೆಗೆ ಊಟಕ್ಕೆ ಹೋದರು. ಹೋದ ಕಾರ್ಮಿಕರ ಸಂಖ್ಯೆ ಎಷ್ಟೇ, ಪ್ರತಿಯೊಬ್ಬರು ಹಣವನ್ನು ಖರ್ಚು ಮಾಡ್ತಿದ್ದಾರೆ. ಒಟ್ಟು ಖರ್ಚು 1156 ರೂಪಾಯಿಗಳಾದರೆ ಕಾರ್ಮಿಕರ ಸಂಖ್ಯೆ ಕಂಡುಹಿಡಿಬೇಕಂತೆ. ಎಷ್ಟು ಮಂದಿ ಹೋಗಿದ್ದಾರೆ? ಎಕ್ಸ್ ಮಂದಿ ಹೋಗಿದ್ದಾರೆ. ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಖರ್ಚು ಮಾಡ್ತಿದ್ದಾರೆ? ಎಕ್ಸ್ ಮಂದಿ ಹೋಗಿದ್ದಾರೆ. ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಖರ್ಚು ಮಾಡ್ತಿದ್ದಾರೆ? ಅಷ್ಟೇ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅವರು. ಎಷ್ಟು ಮಂದಿ ಹೋಗಿದ್ದಾರೆ ಅಷ್ಟೇ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಒಟ್ಟು ಖರ್ಚು ಎಷ್ಟು ಆಗ್ತಿದ್ದೀರಿ? 1156 ರೂಪಾಯಿ ಐತ್ರಿ. ಎಕ್ಸ್ ಇಂಟು ಎಕ್ಸ್ ಏನಾಗತ್ತೆ ರೀ? ಎಕ್ಸ್ನ ವರ್ಗ. ನಾವು ಮಾಡಿದ್ದೀವಲ್ವ ಈ ಥರ ಲೆಕ್ಕ ಮಕ್ಕಳೇ? ಯಾಕೆ ಭಯ, ಯಾಕೆ ಅಂಜಿಕೆ? ಮಾಡಿಬಿಟ್ರಿ ಮತ್ತೆಲ್ಲ ಲೆಕ್ಕ ಹೇಳ್ಬಿಟ್ರಿ ನೀವೇ. 1156 ಏನಾಗ್ತದೆ? ಹಾಂ 3 3 9 ಶೇಷ ಎಲ್ಲಪ್ಪ, ಶೇಷ 2 ಬರುತ್ತಪ್ಪ. 3ಕ್ಕೆ 3 ಸೇರಿಸಿದ್ರೆ ಏನಾಗುತ್ತಪ್ಪ? 6 ಆಗುತ್ತಪ್ಪ. ಡ್ಯಾಶಪ್ಪ 56 ಕೆಳಗೆ ಬಂತಪ್ಪ. ಅಲ್ಲಪ್ಪ ಏನು ಮಾಡೋಣಪ್ಪ? 6 4 24 64 4 256 ಚೆಕ್ ಮಾಡಪ್ಪ. ಟಡಪ್ಪ ವರ್ಗಮೂಲ ಎಷ್ಟು ಬಂತಪ್ಪ? 34. ನನಗೆ ಮತ್ತೆ ಅಪ್ಪ ಅನ್ನಲಿಲ್ಲಲ್ಲ, ಹಾಂ ಹೌದೇನಪ್ಪ? ತೊಂದರೆ ಇಲ್ಲ. 34 ಅಂದರೆ ಏನು ಮಕ್ಕಳೇ ಈ ಲೆಕ್ಕಕ್ಕೆ? 34 ಕಾರ್ಮಿಕರು ಸಾಮೂಹಿಕ ಊಟಕ್ಕೆ ಹೋದರು. ಪ್ರತಿಯೊಬ್ಬರು ಎಷ್ಟು ರೊಕ್ಕ ಖರ್ಚು ಮಾಡಿದ್ರು? 34 ರೂಪಾಯಿನೇ ಖರ್ಚು ಮಾಡಿದ್ರು ಅಷ್ಟರು. ಭಾರಿ ಕಂಜೂಸ್ ಅದಾರ ಎಲ್ಲರೂ. ಎಸ್, ಮುಂದೆ ಹೋಗೋಣ್ರಿ. ನೆಕ್ಸ್ಟ್ ಹೋಗೋಣ. ಜುಗ್ಗರು ಕಂಜೂಸರು, ಜಾಸ್ತಿ ಖರ್ಚು ಮಾಡೋದಿಲ್ಲ ಅವರು. ಹಾಂ, ಅವರಿಗೆಲ್ಲ ಏನು ಕೊಡೋಲ್ಲ ಅನ್ನೋದಕ್ಕಿಂತ ನಾವು ನೀವೇನು ಖರ್ಚು ಮಾಡ್ತಿರ್ತೀವಲ್ಲ ಆ ಥರ ಖರ್ಚು ಮಾಡೋದೇ ಇಲ್ಲ. ಅವ್ರು ಹೆಂಗಿರ್ತಾರಂದ್ರೆ, ಈಗ ನಾವು ಟೀ ಮಾಡ್ತೀವಲ್ರಿ, ಟೀ ಯಾರು ಮಾಡಿದ್ದು ನೋಡಿಲ್ಲ. ಒಂದು ಪಿಕ್ಚರಲ್ಲಿ ಇರ್ತಿದ್ದು, ಒಂದು ಮೂವಿ ಇದೆ ಕನ್ನಡದಲ್ಲಿ, ಹೆಸರು ನೆನಪಾಗ್ತಿಲ್ಲ, ಬಟ್ ಅಲ್ಲಿ ನೋಡಿದ್ದೆ. ಟೀ ಮಾಡ್ತಾರಾ? ಟೀ ಮಾಡಿದ್ಮೇಲೆ ಟೀ ಪುಡಿನ ಏನು ಮಾಡ್ತೀವಿ ನಾವು? ಎಸಿತೀವಿ? ಅಲ್ಲ ಟೀ ಪುಡಿ ಹಾಕಿ ಟೀ ಮಾಡಿದ್ರಿ, ಸೋಸ್ತೀರಿ, ಟೀ ಕುಡಿದ್ರಿ, ಉಳಿದದ್ದು ಏನು ಮಾಡ್ತೀರಿ? ಅವ್ರು ಮತ್ತೆ ಅದನ್ನು ಒಣಗಿಸ್ಬಿಟ್ಟು ಮತ್ತೆ ಮಾಡ್ಕೊತಾರೆ. ಸೊ ಇವರು ಜುಗ್ಗರು. ಇದು ಹೋಗುತ್ತಾಳ್ರಿ, ತೊಂದರೆ ಇಲ್ಲಿದು. ಆವಾಗ ಹೋಗಿ ಬರ್ತಾ ಇರುತ್ತೆ. ನಮ್ಮ ಕ್ಲಾಸ್ ಕೇಳೋಕೆ ಅದಕ್ಕೂ ಇಷ್ಟ, ಪಾಪ ಬಂದು ಹೋಗ್ತಿರ್ತದೆ, ತೊಂದರೆ ಇಲ್ಲ. ಬಟ್ ಜುಗ್ಗರು ಅಂದ್ರೆ ಈ ಥರ ಅತಿಯಾದ ಜುಗ್ಗುತನ. ಎಸ್, ಓಕೆ. ಕಟಿಂಗ್ ಮಾಡಿಸ್ಕೊಳಕ್ಕೂ ಹೋಗೋದಿಲ್ಲ ಅವ್ರು, ಅವರೇ ಕಟಿಂಗ್ ಮಾಡ್ಕೊತಾರೆ. ಜುಗ್ಗರು ಖರ್ಚು ಮಾಡೋಕೆ ಇಷ್ಟ ಇಲ್ಲ. ಇರಲಿ, ಅದು ಬೆಸ್ಟ್ ಅಂತಾರೆ ಅವರು. ಜಾಸ್ತಿ ಕೂದಲ ಬರೋದಿಲ್ಲಲ್ಲ ಅವಾಗ, ಕಟಿಂಗ್ ಮಾಡ್ಕೊಳೋದು ತಪ್ಪು ಬಿಡ್ತದೆ ಅವಾಗ. ಬೆಸ್ಟ್ ಅದು ಗಾಂಧಿ ಕಟಿಂಗ್. ವೆರಿ ವೆಲ್. ನೆಕ್ಸ್ಟ್ ಹೋಗೋಣ. ಹಾಂ, ಚಾಲು. ಯಾವ ಸಂಖ್ಯೆಯನ್ನು 463ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಸಂಖ್ಯೆಯನ್ನು
463ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ. ಗೌತಮ್ ಏನು ಮಾಡ್ಬೇಕಪ್ಪ ಇಲ್ಲಿ ನಾವು? ಅಲ್ಲ ಸರ್, ನಿಧಾನಮ್ಮ. ಅವಿಭಾಜ್ಯ ಅಪವರ್ತನೀಕರಣ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ದು ಪಾನಿಪುರೀಕರಣ ನೆನಪಿದೆ? ಇದಕ್ಕೆ ಕೂಡೋದಕ್ಕೆ ಕಳೆಯೋದಕ್ಕೆ ಅವಿಭಾಜ್ಯ ಪಾನಿಪುರೀಕರಣ ಮಾಡೋವಾಗಿಲ್ಲ. ಅದನ್ನು ಮಾಡಿದ್ರೆ ಹೊಟ್ಟೆ ನೋವು ಖಂಡಿತ. ನಾವಿಲ್ಲಿ ಭಾಗಕಾರ ವಿಧಾನದಲ್ಲೇ ಮಾಡಬೇಕು. ಸಾಗರ್ ಪಾಟೀಲ್, ಭಾಗಕಾರ ವಿಧಾನದಲ್ಲೇ ಮಾಡ್ಬೇಕು ನಾವು. ಯಾಕೆ ಬರಲ್ರಿ? ಬರ್ತತ್ರಿ 463 ರೀ. ಯಾಕೆ ಬರಲ್ರಿ? ಅಯ್ಯೋ ದೇವ್ರಿ, ಅದು ಹೆಂಗೆ ರೀ ಬರೋಲ್ಲ? 2 2 4 ಶೇಷ 0. 2ಕ್ಕೆ 2 ಅಯ್ಯೋ ಶಿವ 2ಕ್ಕೆ 2 ಸೇರಿಸಿದ್ರೆ ಡ್ಯಾಶ್ 63 ಜುಗ್. ನಮ್ಮ ಕ್ಲಾಸಲ್ಲೂ ಭಾಳ ಜುಗ್ರದಾರೆ. ಅವ್ರ ಆನ್ಸರ್ ಹೇಳೋದೇ ಇಲ್ಲ, ಕುಂತೇ ಇರ್ತಾರೆ. ಹಾಗೆ ಕೆಲವರು ಅವರು ಒಂದು ರೀತಿ ಜುಗ್ರೆ. ಬಾಯ್ ಬಿಟ್ರೆ ಎಲ್ಲಿ ಹಲ್ಲು ಉದುರು ಬಿಡ್ತಾವೋ ಅಂತ, ನಾಲಿಗೆ ಎಲ್ಲಿ ಸೌದು ಬಿಡ್ತದೋ, ಮಾತಾಡ್ಬಿಟ್ರೆ ಗಂಟ್ಲೆಲ್ಲ ಹಾಳಾಗ್ಬಿಡುತ್ತೋ, ಆ ಥರನೂ ಕೆಲವು ಜುಗ್ರ ಅದಾರೆ. ಅಲ್ಲಿ ನೋಡ್ರಿ, ನಮ್ಮ ಸುಸ್ಮಿತಾ ಒಂದು ಆನ್ಸರ್ ಹೇಳ್ಯಾರ ಅಂತ ಕೇಳ್ರಿ ಅವ್ರನ್ನ. ನಮ್ಮ ಚಿನ್ನು ಒಂದು ಆನ್ಸರ್ ಹೇಳಿಲ್ಲ. ಸಾಗರ್ ಪಾಟೀಲ್ ಸ್ವಾಮಿಗಳ ಥರ ಕುಂತಿದ್ದಾರೆ. ಯಾರ್ರೀ? ಯಾರದು ಕಣ್ಣು ಓಪನ್ ಮಾಡದೇ ಇರೋರು? ನಮ್ಮ ಕ್ಲಾಸಲ್ಲಿ ಎಲ್ಲರೂ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸರ್ವೇ ಸಾಮಾನ್ಯವಾಗಿ ಸಮಾಜದಲ್ಲಿ ನಾವು 2 ಥರ ವ್ಯಕ್ತಿಗಳನ್ನು ನೋಡ್ತೀವಿ. ಕೆಲವರು ಅಂತರ್ಮುಖಿಗಳು, ಕೆಲವರು ಬಾಹರ್ಮುಖಿಗಳು. ಇಂಟ್ರೋವರ್ಟ್ಸ್, ಎಕ್ಸ್ಟ್ರೋವರ್ಟ್ಸ್ ಅಂತ. ಎಕ್ಸ್ಟ್ರೋವರ್ಟ್ಸ್ ಅಂದ್ರೆ ಏನಿದ್ರು ಸರ್ 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 ಅಂತ ಮಾತಾಡ್ತಾರೆ. ಇಂಟ್ರೋವರ್ಟ್ಸ್ ಅಂದ್ರೆ ನಾನು ಹೇಳ್ಬಿಟ್ರೆ ಸರ್ ಏನು ಅನ್ಕೊಂಡ್ಬಿಡ್ತಾರೆ, ನಾನು ಹೇಳೋದೇ ಬೇಡ, ಒಳ್ಳೇದಪ್ಪ ಹಾಗೆ ಕೂತ್ಕೊಂಡ್ಬಿಡ್ತೇನೆ. ಎಕ್ಸ್ಟ್ರೋವರ್ಟ್ಸ್ ಅಂದ್ರೆ ಭಾಳ ಚಂದ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಲ್ಲದನ್ನೂ ಹೇಳ್ಕೊಂಬಿಡ್ತಾರೆ ಜಲ್ದಿ. ಇಂಟ್ರೋವರ್ಟ್ಸ್ ಮನಸ್ಸಲ್ಲೇ ಗು 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 ಮನಸ್ಸಿನಾಗ ಅನ್ಕೊತಾರೆ, ಹೇಳೋದಾಗ ಹೋಗೋದಿಲ್ಲ ಅವರು. ಉತ್ತರ ಗೊತ್ತಿರುತ್ತೆ, ಹೇಳೋಕ್ಕೆ ಹೋಗೋದಿಲ್ಲ, ಬಾಯಿ ಬಿಡೋಕ್ಕೆ ಹೋಗೋದಿಲ್ಲ. ಯಾಕೆ ಬೇಕಪ್ಪ ನಮಗೆ ಈ ಚಿಂತೆಗಳ ಸಂತೆ? ಬಾರಪ್ಪ ನಿಂದು ಮುಗಿಸ್ಬಿಡೋಣ. 42 ಬರಲ್ಲ, 41 ಒಂದೇ 41 ಶೇಷ 22. ಅಲ್ಲಪ್ಪ, ನಾವು ಕಳಿಬೇಕಾದ ಸಂಖ್ಯೆ ಆದರೆ 22. ನಾವು ಸೇರಿಸಬೇಕು ಅಂದರೆ ಏನು ಮಾಡಬೇಕು? 21ರ ನಂತರದ ವರ್ಗ 22ರ ವರ್ಗ 484. ಅದರಲ್ಲಿ ನಮ್ಮ ಕೊಟ್ಟಿರೋ ಸಂಖ್ಯೆನ ಕಳೆದು ಬಿಡೋಣ. 463 ಕಳೆಯೋಣ. ಬರೋಲ್ಲ ಅಂದ್ರೆ ಅಲ್ರಿ? 900ರ ಒಳಗಿರುವ ವರ್ಗ ಸಂಖ್ಯೆಗಳು ಬಂತಂದರೆ ನೀವು ಜಲ್ದಿ ಮಾಡ್ತೀರಿ. ಅದಕ್ಕೆ ಜಾಸ್ತಿ ಬಂತಂದರೆ ಎಡುತ್ತೀರಿ. ಹ್ಞೂ ರೀ. ಕೋಶಂಟ್ 21, ರಿಮೈಂಡರ್ 22. ನೆಕ್ಸ್ಟ್ ಯಾವುದಮ್ಮ? 21 ಇದೆಯಲ್ವ ಇದು? ಈ 461 21ರ ವರ್ಗಕ್ಕಿಂತ 22 ಜಾಸ್ತಿ ಇದೆ. ಅದಕ್ಕೆ ನಂತರದ ವರ್ಗ ಸಂಖ್ಯೆ ಯಾವುದು? 22ರ ವರ್ಗ. ಅದನ್ನು ತಗೊತೀನಿ ನಂಬರು. ಅದರಿಂದ ಕೊಟ್ಟಿರೋ ನಂಬರ್ ಏನಿದೆ 463. ಅದರಿಂದ ಅದನ್ನು ಕಳೆದುಬಿಟ್ರೆ ಗೊತ್ತಾಗುತ್ತೆ. ಇನ್ನು ಎಷ್ಟನ್ನು ಸೇರಿಸಿದರೆ ನಮಗೆ 463 ಸಂಪೂರ್ಣ ವರ್ಗ ಆಗುತ್ತೆ. ಚೆಕ್ ಮಾಡ್ತೀರಾ? ಎಲ್ಲಿದೆ ಉತ್ತರ? ಹಾಂ. ಕೋಶಂಟ್ ಪ್ರತಿ ಸರಿ ಉತ್ತರ ಆಗುತ್ತೇನ್ರಿ? ಮತ್ತೆ ಅದನ್ನೇಂಗೆ ಉತ್ತರ ಅಂತೀರಿ? 50 ಅಷ್ಟೇ. ಇದೊಂದು ಲೆಕ್ಕದಲ್ಲಿ ಅಪರೂಪ ಈ ಥರ ಬಂದಿದೆ. ಪ್ರತಿ ಲೆಕ್ಕದಲ್ಲಿ ಅದೇ ಬರ್ತದಾ? ಬರಲ್ಲ. ಆ ಥರ ಮಾಡೋಕ್ಕೆ ಬರೋದಿಲ್ಲ. ಆಯಿತಾ? ರೈಟ್. ಬಾಲಾಜಿ ನೆಕ್ಸ್ಟ್ ಹೋಗ್ಬೋದಾ? ಚಂದನ್ ಮಾಡ್ತೀರಾ ಇದನ್ನು? ಏನು ಕಳಿಬೇಕಂತದ್ರಲ್ಲಿ? 417ರಲ್ಲಿ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆಯಬೇಕು? 7417. ಅಯ್ಯೋ ಮಕ್ಕಳೇ, ಮತ್ತೆ ಆ ಟೀ ಪುಡಿ ಇದೆಲ್ಲ ಕಾಲ್ಪನಿಕ ಕತೆ ಆಯಿತಾ? ಅಲ್ಲಿ ಯಾರಿಗೂ ಮಾಡೋದಿಲ್ಲ ಆ ಥರ. ಮತ್ತು ನೀವು ಮಾಡ್ಲಿಕ್ಕೆ ಹೋದಿರಿ. ನಮ್ಮ ಸರ್ ಹೇಳಿದಾರ ಅದನ್ನು ಮಾಡ್ಬೋದು ಅಂತ. ಅದೆಲ್ಲ ತಪ್ಪು, ಸರಿನಾ?
ರೈಟ್. 7417 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಸಂಖ್ಯೆ ಕಳಿಬೇಕು ಸಂಪೂರ್ಣ ವರ್ಗ ಸಂಖ್ಯೆ ಮಾಡಬೇಕು ಅಂದರೆ? ಕಳಿಬೇಕು ಕೊಡಬೇಕಂದ್ರೆ ಭಾಗಾಕಾರ ವಿಧಾನ. 8ರ ವರ್ಗದಿಂದ ಶುರು ಮಾಡ್ಬೋದು. 8 8 64, ಶೇಷ 10 ಉಳಿಯುತ್ತೆ. 8ಕ್ಕೆ 8 ಸೇರಿಸಿದ್ರೆ ಏನಾಗುತ್ತೆ? 16 ಡ್ಯಾಶ್ ಡ್ಯಾಶ್ 17 ಕೆಳಗೆ ಬರುತ್ತೆ. ಕರೆಕ್ಟಾ ಮಕ್ಕಳೇ? 17 ಕೆಳಗೆ ಬರುತ್ತೆ. ರೈಟ್ ರೈಟ್. 16ರಿಂದ ಭಾಗಾಕಾರ ಮಾಡೋದಾದ್ರೆ ಹೇಗೆ ಮಾಡ್ತೀರಿ? 16 6 96 ಚೆಕ್ ಮಾಡಿರಿ. ಮತ್ತೆ 16 6 ತೊಗೊಂಡ್ರಿ, ಇಲ್ಲೂ 6 ಹಾಕ್ರಿ. 166 6 6 36 ದಶಕ 3, 6 6 36 3 39 9 ದಶಕ 3, 6 1 6 3 9 996 ಬರುತ್ತೆ. ವೆರಿ ವೆಲ್. ಶೇಷ 21 ಬರುತ್ತೆ ನೋಡ್ರಿ. ವೆರಿ ಗುಡ್. ಶೇಷ 21. 7ರಲ್ಲಿ 6 ಹೋದರೆ 1, 0 1ರಲ್ಲಿ 2 ಹೋಗೋದಿಲ್ಲ. ಇದು 9 ಆಗುತ್ತೆ ರೀ. 10ರದ್ದು 9 ಆಗುತ್ತೆ, 11 ಆಗುತ್ತೆ. 11ರಲ್ಲಿ 9 ಹೋದ್ರೆ 2, 9ರಲ್ಲಿ 9 ಹೋದ್ರೆ 0. ಸರಿ ಆಯ್ತು ರೀ. ಇನ್ನೊಂದು 0 ಬರೀಲ್ರಿ ಇಲ್ಲೊಂದು. ಖುಷಿ ಆಯ್ತು ರೀ. ರೈಟ್. ಸಮರ್ಥ ಆಯ್ತಪ್ಪ. ಶರತ್ ಒಂದು ಹೋಗ್ಬೋದಾ? ನೆಕ್ಸ್ಟ್ ಕ್ವೆಶನ್. ಓಹೋ ಹೋ, ಹೆದರಿಕೆ ಆಗ್ಬೇಕು ನಮಗೆಲ್ಲರಿಗೂ. ಒಂದು ಶಾಲೆಯು 5329 ರೂಪಾಯಿಗಳನ್ನು ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ವಿತರಿಸಿದೆ. ಪ್ರತಿ ವಿದ್ಯಾರ್ಥಿಯು ಪಡೆದ ಹಣ ಮತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸಮವಾಗಿದೆ. ಎಷ್ಟು ಮಂದಿ ವಿದ್ಯಾರ್ಥಿಗಳಿದಾರೋ ಅಷ್ಟೇ ರೂಪಾಯಿ ಮಕ್ಕಳಿಗೆ ಸಿಕ್ಕಿದೆ. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೆನಪಿದೆ? ವಿದ್ಯಾರ್ಥಿಗಳ ಸಂಖ್ಯೆ ಇಂಟು ದುಡ್ಡು = 5329 ರೂಪಾಯಿ ಆಗುತ್ತೆ. ಹೌದಲ್ವಾ ಮಕ್ಕಳೇ? ಹಲೋ, ಎಷ್ಟು ರೀ? ಚೆಕ್ ಮಾಡ್ತೀವಿ ರೀ. x ಇಂಟು x = x ನ ವರ್ಗ 5. ಅಮ್ಮ ಸ್ನೇಹ, ಒಂದು ಸಮಾಧಾನವಾಗಿ ಒಂದು ಮಾತು ಹೇಳ್ತಾನೆ. ನನಗೆ ಗೊತ್ತು ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಿ. ಪಟ್ ಅಂತ ನಂಬರ್ ಸಿಗ್ತದೆ, ವರ್ಗಮೂಲ ಹಾಕೊಂಡು ತಗೊಂತ ಬಿಡೋದು ಮಾಡ್ತಿದ್ದೀರಿ. ಒಳ್ಳೇದು, ತೊಂದರೆ ಇಲ್ಲ. ನೀವು ಅದನ್ನೇ ಮಾಡಿದ್ದೀಗ. ನಾ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಮಾಡ್ತಿದ್ರಿ. ದೇವರು ನನಗೆ 4 ಕಣ್ಣು ಕೊಟ್ಟದಾನ, ಆಯ್ತು ರೀ. ಸೊ ಇಲ್ಲಿ ಪ್ರಶ್ನೆ ಓದೋದು ಭಾಳ ಮುಖ್ಯ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳ್ರಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡೋದು ಫಾಸ್ಟ್ ಇದ್ದಿದ್ದೆ. ಫಸ್ಟ್ ಹೇಳಿದ ತಕ್ಷಣ ಜಾಣರಾಗ್ತೀರ ಅಂತಲ್ಲ. ಓದೋ ತಾಳ್ಮೆನೂ ಇಟ್ಕೊಬೇಕು ನೀವು. ಪ್ರಶ್ನೆನ ಭಾಳ ಚೆನ್ನಾಗಿ ಓದಬೇಕು. ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ನೀವು ಪ್ರಶ್ನೆನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರಪ್ಪ ಅಂದರೆ ಅರ್ಧ ಕೆಲಸ ಅಲ್ಲೇ ಮುಗೀತು. ಪ್ರಶ್ನೆನೇ ಸರಿಯಾಗಿ ಓದ್ಕೊಂಡಿಲ್ಲ ಅಂದರೆ ಈಗ ಒಂದೇ ಮಾದರಿಯ ಲೆಕ್ಕಗಳು ಬರ್ತಾಯಿದ್ದಾವೆ ಇವಾಗ ತರಗತಿಯಲ್ಲಿ. ನಾನು ಅದೇ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಅದೇ ಒಂದು ಫಾರ್ಮ್ಯಾಟಲ್ಲಿ ತಂದಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ರಿಪೀಟ್ ಆಗ್ತದವ. ರಿಪಿಟೇಷನ್ ಆಗ್ತದವ. ಅದೇ ಥರ ಪ್ರಶ್ನೆಗಳು ಪದೇ ರಿಪೀಟ್ ಆಗ್ತದವ. ಸೊ ಓಕೆ, ನಿಮಗೊಂದು ಪ್ಯಾಟ್ರನ್ ಸಿಕ್ಕಿದೆ. ನಿಮಗೊಂದು ವಿನ್ಯಾಸ ಸಿಕ್ಬಿಟ್ಟಿದೆ. ಇದಾದ್ಮೇಲೆ ಈ ಥರ ಬರ್ತದೆ, ಇದಕ್ಕೆ ವರ್ಗಮೂಲ ಕಂಡುಹಿಡಿಬೇಕು. ಪರೀಕ್ಷೆ ಟೈಮಲ್ಲಿ ಸಮಸ್ಯೆ ಎದುರಿಸ್ತೀರ. ಪ್ರಶ್ನೆ ಓದಬೇಕು ತಾಳ್ಮೆಯಿಂದ. ಸೊ ಆನ್ಲೈನಲ್ಲೂ ಸಹ ಯಾರು ಮಕ್ಕಳು ನೋಡ್ತಿದ್ದೀರಿ, ನಿಮಗೂ ಅಷ್ಟೇ ನಾನು ಹೇಳೋ ಅದೇ ವಿಷಯ. ಪ್ರಶ್ನೆನ ಭಾಳ ತಾಳ್ಮೆಯಿಂದ ಓದಬೇಕು. ಮತ್ತು ಇವ್ರ ಥರ ಕೆಂಬಾರ್ದು, ಆರೋಗ್ಯವಾಗಿರ್ರಿ. ರೈಟ್, ಬರ್ರಿ. ಸೊ ನಾವು ವರ್ಗ = 5329. ವರ್ಗ ಹೋಗಿ ವರ್ಗಮೂಲ ಬರುತ್ತೆ. ಐದು 5329. ಇದರ ವರ್ಗಮೂಲ ಇಲ್ಲಿ ಮಾಡಲ ಮಕ್ಕಳೇ? ಎರಡಂಕೆ 7 7 49. ಶೇಷ ಏನು ಬರುತ್ತೆ ಮಕ್ಕಳೇ? 13ರಲ್ಲಿ 9 ಹೋದರೆ 4, 4ರಲ್ಲಿ 4 ಹೋದರೆ 0, 7ಕ್ಕೆ 7 ಕೂಡಿಸಿದ್ರೆ 14 ಡ್ಯಾಶ್ ಡ್ಯಾಶ್ 29 ಬರುತ್ತೆ. ಕರೆಕ್ಟ್ರಾ? 14 3 42 ಕರೆಕ್ಟ್ರಾ? ಇಲ್ಲಿ 3 ಹಾಕ್ತೀನಿ. ನಾನು ಇಲ್ಲೇ ಗುಣಿಸ್ತೀನಿ ನೋಡಿರಿ ಮಕ್ಕಳೇ, ಇಲ್ಲೇ ಗುಣಿಸ್ತೀನಿ. 3 3 9, 3 4 12ಕ್ಕೆ 2 ದಶಕ 1, 3 1 3 1 ಶೇಷ 0 ಬರುತ್ತಾ? ಶೇಷ 0 ಬರುತ್ತಾ? ವರ್ಗಮೂಲ ಎಷ್ಟು ಬಂತು ರೀ? 73. ಸೊ ನಮ್ಮ ಸ್ನೇಹ ಹೇಳಿದ ಉತ್ತರ ಕರೆಕ್ಟ್ ಇದೆ, 73. ನಮ್ಮ ಸ್ನೇಹ ಹೇಳಿದ ಉತ್ತರ ಕರೆಕ್ಟ್ ಇದೆ, 73. ಬಟ್ ಅವ್ರು ಮಾಡಿದ ರೀತಿ ತಪ್ಪಿದೆ. ಪ್ರಶ್ನೆ ಓದದೆ ಮಾಡಿದ ರೀತಿ ತಪ್ಪು.
ಬಟ್ ಅವ್ರು ಕೊಟ್ಟ ಉತ್ತರ ಸರಿ. ಸರ್ ಎಕ್ಸ್ನ ಕೆಳಗಿಳಿಸ್ತಿದೆ ಸರ್. ಇಲ್ಲ ಆನ್ಸರ್ ಇದೇ ತಾನೇ ಹೇಳಿದ್ದು ನೀವು, ಮತ್ತು ಈ ಥರ ಹೇಳಿಲ್ಲ ತಾನೇ. ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 5329 ಸರ್. ನಮಗೆ ಎಕ್ಸ್ ಅಷ್ಟೇ ಬೇಕು ಸರ್, ಇನ್ನೊಂದು ಎಕ್ಸ್ನ ಕೆಳಗೆ ಕಳಿಸ್ರಿ ಸರ್. 5329 ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ ಇಂಟು ಇದ್ದಾಗ ಕೆಳಗೆ ಕಳಿಸ್ಬೋದಲ್ಲ, ಅದು ಹಿಂದಿನ ಪಾಠನೇ ಇರಲಿ. ಈ ಥರ ಮತ್ತೆ ಯೋಚನೆ ಮಾಡಬೇಡ್ರಿ. ಎಕ್ಸ್ ಇಂಟು ಎಕ್ಸ್ ಏನಾಗ್ಬಿಡುತ್ತೆ, ಎಕ್ಸ್ನ ವರ್ಗ ಆಗ್ಬಿಡುತ್ತೆ, ಹೌದಿಲ್ಲ? ಹಾಂ, ನೆನಪಿರಲಿ. ಮತ್ತು ಆ ಥರ ಈ ಕೆಳಗೆ ಮೇಲೆ ಕಳಿಸ್ಕೊಂತ ಅಲ್ಲೇ ಆಟ ಆಡ್ತಿರ್ತೀರ, ಎಕ್ಸ್ನ ಬೆಲೆ ಬರೋದೇ ಇಲ್ಲ ಮೇಲೆ. ಅಯ್ಯೋ ಅದು ಭಾರಿ ಕಷ್ಟ, ಮತ್ತು ಭಾಳ ಹಿಂಸೆ. ಅರ್ಥ ಆಯ್ತಿಲ್ಲ ನಾವು ಹೇಳಿದ್ದು? ಈಗ ಎಕ್ಸ್ ಇಂಟು ಎಕ್ಸ್ ಏನಿದೆ 121 ಇದೆ ಅಂತ ಅನ್ಕೊಳ್ರಿ. ನಾವು ಎಕ್ಸ್ ಈಸ್ ಈಕ್ವಲ್ ಟು 121 ಬೈ ಎಕ್ಸ್. ಮತ್ತು ಎಕ್ಸ್ನ ಬೆಲೆ ಏನು ಮತ್ತೆ? ಹಲೋ, ಎಕ್ಸ್ನ ಬೆಲೆ ಏನು ಮತ್ತೆ? 121 ಬೈ ಎಕ್ಸ್ ಇದೆಯಲ್ಲ, ಕೆಳಗೊಂದು ಎಕ್ಸ್ ಇದೆಯಲ್ಲ. ಹಾಗಾದ್ರೆ ಎಕ್ಸ್ನ ಬೆಲೆ ಏನು? ಓಕೆ, ಈ ಎಕ್ಸ್ನ ಮೇಲೆ ಕಳ್ಸೋಣ, ಈ ಎಕ್ಸ್ನ ಕೆಳಗೆ ಕಳ್ಸೋಣ. ಎಕ್ಸ್ ಈಸ್ ಈಕ್ವಲ್ ಟು 121 ಮತ್ತೆ ಬೈ ಎಕ್ಸ್. ಇಲ್ಲ ಬೇಡ ಸರ್, ಇದನ್ನು ಮೇಲಷ್ಟೇ ಕಳ್ಸೋಣ ಸರ್. ಓಕೆ, ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 121. ಮತ್ತು ಅಲ್ಲಿಗೆ ಬಂದ್ವಿ ನಾವು. ಹಾಂ, ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಇಲ್ಲಿಗೆ ಬರ್ತೀವಿ. 11 ಯಾವಾಗ ಬರುತ್ತೆ? 11 ಯಾವಾಗ ಬರುತ್ತೆ? ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ನ ವರ್ಗ ಈಸ್ ಈಕ್ವಲ್ ಟು 121. ನಮಗೆ ಎಕ್ಸ್ ಅಷ್ಟೇ ಬೇಕು ಅಂತ ಅನ್ಕೊಂತೀವಿ, ವರ್ಗ ತೆಗೆದು ವರ್ಗಮೂಲ ತೆಗಿತೀವಿ, ಅವಾಗ 11 ಬರುತ್ತೆ. ನೀವು ಎಕ್ಸ್ನ ಕೆಳಗೆ ಮೇಲೆ ಕೆಳಗೆ ಮೇಲೆ ಈ ಥರ ಎಳೆಯೋದು ದಬ್ಬೋದು ಮಾಡಿಬಿಟ್ರೆ ಮುಗೀತು, ಅಲ್ಲೇ ಇರ್ತೀರಿ, ಮುಂದೆ ಹೋಗೋದಿಲ್ಲ. ಸೌಮ್ಯ, 10,013 ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ಎಷ್ಟನ್ನು ಕಳೆಯಬೇಕು? ವೆರಿ ಗುಡ್. ಭಾಗಕರ ವಿಧಾನ. ಕೆಲವು ಲೆಕ್ಕಗಳಿದಾವೆ ಮಕ್ಕಳೇ. ಮುಗಿಸ್ಬಿಡೋಣ ಇವತ್ತಿನ ತರಗತಿನ. ಭಾಗಕರ ವಿಧಾನದಲ್ಲಿ ಮಾಡಿ ಹೇಳಿ, ಎಷ್ಟು ಬರ್ತದೆ? ಮುಂದೆ ಹೋಗ್ಬೋದಾ ಮಕ್ಕಳೇ? ಶೇಷ 4 ಬಂತ್ರಿ. ಶೇಷ ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 4. ಚೆಕ್ ಮಾಡೋಣ. 1 ಉಳಿಯುತ್ತೆ, 4 ಉಳಿಯುತ್ತೆ, 13 ಉಳಿಯುತ್ತೆ, ಎಲ್ಲ ಚೆಕ್ ಮಾಡೋಣ. 1 ಶೇಷ 0. 1 ಸೇರಿಸಿದ್ರೆ 2. ಕರೆಕ್ಟಾ ಮಕ್ಕಳೇ? 2 0 ತಡ್ರಿ ನಿಮಿಷ. 2 ಬರೆದ ಮೇಲೆ ಡ್ಯಾಶ್ 2 0 ಇಳಿಸ್ಕೊಂತಿದ್ದೀವಿ, ಬಳಸ್ತಿಲ್ಲ ಅಂದಮೇಲೆ ಇಲ್ಲೊಂದು 0 ಕಟ್ಟಬೇಕು, ಇಲ್ಲೊಂದು 0 ಕಟ್ಟಬೇಕು. ಎಷ್ಟನ್ನು ಕಳಿಬೇಕು ನಾವು? 13. ಇದನ್ನು ಬಳಸ್ತಿಲ್ಲ, ಅದನ್ನೂ 0 ಕಟ್ಬಿಡೋಣ. ಶೇಷ ಎಷ್ಟು ಉಳಿತಿಲ್ಲ? 13 ಅಷ್ಟೇ. 13 ತಾನೇ ಉಳಿದಿದ್ದು. ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯ? ಮತ್ತು ಭಾಗಕಾರ ಇದ್ದಾನೆ 20 ಮಗ್ಗಿಂದ ಮಾಡ್ತೀರಾ ಇಲ್ಲ 200 ಮಗ್ಗಿಂದ ಮಾಡ್ತೀರಾ? ಏನು ಮಾಡ್ತೀರಾ? ನಥಿಂಗ್. 13 ಅಷ್ಟೇ ಉತ್ತರ. ನಾವು ಕಳಿಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 13. ಇವ್ರು ನೋಡಬೇಡ್ರಿ, ನಿಮ್ದು ಮಾಡಿರಿ, ಇನ್ನೊಬ್ರು ನೋಡೋಕ್ಕೆ ಹೋಗಬಾರ್ದು. ಓಕೆ, ಇನ್ನೊಂದು ಸರಿ ಮಾಡೋಣ ಮಕ್ಕಳೇ, ತೊಂದರೆ ಇಲ್ಲ. ಸೊ ಈ ಥರ ಮಾಡ್ತೀರಾ? 2 ಅಂಕೆ 1 ಅಂಕೆ, ಕರೆಕ್ಟಾ? 1 1 ಶೇಷ 0. 1ಕ್ಕೆ 1 ಕೂಡಿಸ್ತೀರಾ ಬಾಲಾಜಿ? 2 ಬಂತು, ಡ್ಯಾಶ್ ರೈಟ್.
ಸೊ ಈ ಸೊನ್ನೆನ ಕೆಳಗೆ ಇಳಿಸ್ಕೊಂತೀವಿ ಜೊತೆಗೆ ಜೋಡಿ ಅದನ್ನು ನಾವು ಬಳಸೋದಿಲ್ಲ, ಸೊನ್ನೆ ಕಟ್ತೀವಿ ಅದಕ್ಕೆ ನಾವು ಬಳಸ್ತಾ ಇಲ್ಲಲ್ಲ, ಸೊನ್ನೆ ಕಟ್ತೀವಿ. 13ನ್ನು ಕೆಳಗೆ ಇಳಿಸ್ಕೊಂತೀನಿ, ಡ್ಯಾಶ್ ಡ್ಯಾಶ್ ಅದನ್ನೂ ಬಳಸೋಕ್ಕಾಗಲ್ಲ. 20 ಮಗ್ಗಿಂದ ಮಾಡೋಕ್ಕಾಗತ್ತೆ? 2 ಮಗ್ಗಿಂದ 2 6ಲೇ ಹೋಗುತ್ತೆ. ಮತ್ತು ಇಲ್ಲಿ 20 ಇದೆ ತಾನೆ, 20 ಇದೆ ತಾನೆ, 20 ಮಗ್ಗಿ ಬರಲ್ಲ ರೀ. ಮತ್ತು 20ರಿಂದ ಟ್ರೈ ಮಾಡಿರಿ, ಹೇಳ್ರಿ ನೋಡೋಣ ಬರುತ್ತೆ. ಮತ್ತು ಅದಕ್ಕೂ ಸೊನ್ನೆ ಕಟ್ಬಿಟ್ಟು ಬಿಟ್ಬಿಡ್ಬೇಕು ಕೈನ ಅಷ್ಟೇ. 100ರ ವರ್ಗಕ್ಕಿಂತ 13 ಜಾಸ್ತಿ ಇದೆ, 100ರ ವರ್ಗಕ್ಕಿಂತ 13 ಜಾಸ್ತಿ ಇದೆ ಇದು. ಸೊ ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಹಾಂ ಎಷ್ಟು ಕೂಡಿಸ್ಬೇಕಂತ ನೋಡ್ಬೇಕಾಗುತ್ತೆ. ಅವಾಗ ಎಷ್ಟನ್ನು ಕೂಡಿಸ್ಬೇಕು ಅಂತ ನೋಡಬೇಕಾಗುತ್ತೆ 101ರ ವರ್ಗ ತಗೊಂಡ್ರೆ. ಆಯ್ತು ರೀ? ಹಾಂ ಯಾರು ಹೇಳ್ತೀರಿ ಜಲ್ದಿ? ನಿಲ್ಲಿಸ್ಬೇಡ್ರಿ, ನೀವು ಮಾಡಿರಿ, ನಿಮ್ಮ ಲೆಕ್ಕ ಮಾಡಿರಿ, ನೀವು ಪೂರ್ತಿ ಮಾಡಿರಿ. ಎಷ್ಟು ಕನ್ಫರ್ಮ್? ಸೊ ಇದು ಎಷ್ಟಾಗುತ್ತೆ ಮಕ್ಕಳೇ? 29 ವರ್ಗಮೂಲ 22 ವರ್ಗಮೂಲ 27 ವರ್ಗಮೂಲ. ಕರೆಕ್ಟ್ರಾ? ನಾನು ಏನು ಮಾಡ್ತೀನಿ? ಓ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ ಮಕ್ಕಳೇ. ನಾನು ಇಲ್ಲಿ ನೋಡ್ರಿ ಏನು ಮಾಡ್ತೀನಿ, 29ರಲ್ಲಿ 27ನ್ನು ಕಳೀತೀನಿ. ಎಷ್ಟು ಬರುತ್ತೆ? 2 ಪ್ಲಸ್ 22 ಏನಾಗುತ್ತೆ? 2 ಪ್ಲಸ್ 22 ಏನಾಗುತ್ತೆ? 24. ಟಡಾ, ಮುಗೀತು ಅಷ್ಟೇ. ಸೊ ಇದರ ವರ್ಗಮೂಲ ಏನು ಬರುತ್ತೆ ಭೈರವಿ? 29 ಪ್ಲಸ್ ಇದು 484ರ ವರ್ಗಮೂಲ ಮೈನಸ್ ಇದು ಮರಿಬಾರ್ದು. ಹಾಂ, ಇದು ಗೊತ್ತಾಯ್ತಾ? ಇದು ಈಗ 29ರಲ್ಲಿ 27ನ್ನು ಕಳಿಬೋದಾ ನಾನು? 29ರಲ್ಲಿ 27ನ್ನು ಕಳೆದ್ರೆ ಎಷ್ಟು ಬರುತ್ತೆ ಬಾಲಾಜಿ? 2. 29ರಲ್ಲಿ 27 ಕಳೆದ್ರೆ 2. ಇನ್ನು ಯಾರು ಉಳಿದಿದ್ದಾರೆ? ಪ್ಲಸ್ 22. 22ಕ್ಕೆ 2 ಕೂಡಿಸಿದ್ರೆ 24 ಬಂದು ಉತ್ತರ ಅಷ್ಟೇ. ಡನ್.